ಜೈ ಶ್ರೀರಾಮ್. ನಾವು ಈ ರಾಮನ ಮತ್ತು ಗುರುಗಳ ಆಶೀರ್ವಾದ ತಗೊಂಡು ಇವತ್ತು ಭಗವದ್ಗೀತೆ ಶಂಕರರ ಭಾಷ್ಯ ಅದರಲ್ಲಿ 8ನೇ ಅಧ್ಯಾಯ ನೋಡಬೇಕಾಗಿದೆ. ಎಪಿಸೋಡ್ 1, ಮೊದಲನೇ ಎಪಿಸೋಡು. ನಾವಲ್ಲಿ ಉಪನ್ಯಾಸಗಳಲ್ಲಿ ಹತ್ತತ್ರ ಮಾಡಿದ್ದೀವಿ, ಒಂದು 18ರವರೆಗೂ. ನೋಡೋಣ, ಎಷ್ಟಾದರೆ ಅಷ್ಟು ಕವರ್ ಮಾಡೋಣ. ಇವತ್ತು 8ನೇ ಅಧ್ಯಾಯ. ಇದರ ಹೆಸರೇ ಅಭ್ಯಾಸ ಯೋಗ. ಯಾಕೆ ಇದಕ್ಕೆ ಅಭ್ಯಾಸ ಯೋಗ ಅಂತ ಹೆಸರಿಟ್ರು ಅಂದರೆ, ಇದು ಸಾಯೋವರೆಗೂ ಸತತವಾಗಿ ಮಾಡ್ತಾ ಇರಬೇಕು. ಹಾಗೆ ಅದಕ್ಕೆ ಇದಕ್ಕೆ ಅಭ್ಯಾಸ. 8ನೇ ಅಧ್ಯಾಯ ಪೂರ್ತಿ ಭಾವನಾರೂಪ ಕರ್ತೃತಂತ್ರವಾದ ಸಾಧನೆ. ಇಲ್ಲಿ ವಸ್ತುತಂತ್ರ ಹೇಳೇ ಇಲ್ಲ. ಅದು ಪ್ರತೀಕೋಪಾಸನೆ ಆಗಲಿ ಅಥವಾ ದಾನವಾಗಲಿ ಮತ್ತೆ ಓಂಕಾರವಾಗಲಿ, ಎಲ್ಲವೂ ಕೂಡ ಸತ್ತ ಮೇಲೆ ಬೇರೆ ದೇಹದಲ್ಲಿ, ಬೇರೆ ಶರೀರದಲ್ಲಿ, ಬೇರೆ ಲೋಕದಲ್ಲಿ ಪಡಿಬೇಕಾಗಿರೋದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ಅಭ್ಯಾಸ ಯೋಗ. ಏನೋ 1 ತಿಂಗಳು, 2 ತಿಂಗಳು, 3 ತಿಂಗಳು ಮಾಡೋದ ಅಲ್ಲ, ಕೊನೆ ಉಸಿರು ಇರೋವರೆಗೂ ಸತತವಾಗಿ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಅಭ್ಯಾಸ ಯೋಗ ಅಂತಾರೆ. ಹಾಗಾದರೆ 8ನೇ ಅಧ್ಯಾಯ ಮಾತ್ರ ಅಭ್ಯಾಸ ಯೋಗನ? ಮಿಕ್ಕಿರೋ ಭಗವದ್ಗೀತೆಯಲ್ಲಿ ಹೇಳಿರೋದು ಅಭ್ಯಾಸ ಮಾಡಬೇಕಾಗಿಲ್ವಾ ಅಂದರೆ ತಪ್ಪು. 6ನೇ ಅಧ್ಯಾಯವೂ ಕೂಡ ಅಭ್ಯಾಸನೇ ಮಾಡಬೇಕು. ಎಲ್ಲ ಅಧ್ಯಾಯಗಳು ಅಷ್ಟೆಲ್ಲ ಯಾಕೆ? ಆಧ್ಯಾತ್ಮಕ್ಕೆ ಎಂಟರಾದ್ಮೇಲೆ ಅಷ್ಟೆಲ್ಲ ಯಾಕೆ? ಲೌಕಿಕದ ಜ್ಞಾನ ನಾವು ಯಾವುದೇ ಒಂದು ಸ್ಕೂಲಿಗೆ ಸೇರಿ ಅಥವಾ ಕಾಲೇಜ್ ಆಗಲಿ ಏನೇ ಓದಲಿ, ಅಭ್ಯಾಸ ಇಲ್ಲದೆ ಇದ್ದಿದ್ರೆ ಯಾವುದಾಗುತ್ತೆ? ಪ್ರಾಕ್ಟೀಸ್, ಕಾನ್ಸ್ಟೆಂಟ್ ಪ್ರಾಕ್ಟೀಸ್. ಸ್ಪೋರ್ಟ್ಸ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ಸೈಕಲ್ ಕಲಿಯೋದಾಗಲಿ, ಯಾವುದೇ ಆಗಲಿ ಇದು ಬೇಕೇ ಬೇಕು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಅಭ್ಯಾಸವನ್ನ ಇಲ್ಲಿ ಮಾತ್ರ ಯಾಕೆ ಹೇಳಿದ್ದಾರೆ ಅಂದರೆ, ಸಾಯೋವರೆಗೂ ಮಾಡ್ತಾ ಇರ್ಬೇಕು. ನನ್ನ ಉಸಿರು ಇರೋವರೆಗೂ ಮಾಡಬೇಕು. ಮನಸ್ಸಿದ್ದೇ ಇರುತ್ತೆ ಇದು ಮಾಡೋವಾಗ. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳ ತಂದೆ ಆದ ಚಂದ್ರಶೇಖರ್ ಶಾಸ್ತ್ರಿಗಳು ಸಾಯೋವಾಗ ಎಲ್ಲಿ ಹೋಗಿತ್ತು? ಮನಸ್ಸು ಹೋಯ್ತೇನೋ? ಕೋಮಾಗೋದ್ರ? ಇಲ್ಲ, ಎಲ್ಲವನ್ನು ಹೇಳಿದ್ರು. ನೋಡ್ರಿ, ಅಲ್ಲಿವರೆಗೂ ಶಿವ ಶಿವ ಅಂತ ಹೇಳಿ ಬಾಯಿನಲ್ಲಿ ಪ್ರಾಣ ಬಿಟ್ರು. ಇದು ಅಭ್ಯಾಸ ಯೋಗ. ಎಲ್ರಿಗೂ ಬರೋದಿಲ್ಲ, ಅದಕ್ಕೆ ಅಭ್ಯಾಸ ಮಾಡಿರ್ಬೇಕು ಅಂತ. ಆದರೆ ಪರ್ಟಿಕ್ಯುಲರ್ ಆಗಿ 6ನೇ ಅಧ್ಯಾಯವೂ ಕೂಡ ಅಭ್ಯಾಸ ಯೋಗವೇ. ಈಗ ಭಗವತ್ಪಾದರು 6 ತಿಂಗಳು ಇದೊಂದನ್ನೇ ಮಾಡಿದ್ದು. 6ನೇ ಅಧ್ಯಾಯದ್ದು ಅದನ್ನು ಧ್ಯಾನ ಯೋಗ, ಅಧ್ಯಾತ್ಮ ಯೋಗ, ಮನೋನಿಗ್ರಹ ಯೋಗ, ನಿಧಿಧ್ಯಾಸನ, ಅಸ್ಪರ್ಶ ಯೋಗ, ಏನ್ ಬೇಕಾದರೂ ಕರೆಸಿ. ಕಾಟಕೋಪನಿಷತ್ನಲ್ಲಿ ಆ ಥರ ಕರೀತಿದ್ದಾರೆ ಎಲ್ಲ. ಆದ್ದರಿಂದ ಎಲ್ಲ ಕಡೆ ಅಭ್ಯಾಸ ಬೇಕು. ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ನೀವು ಪರ್ಫೆಕ್ಟ್ ಆದ್ಮೇಲೆ ಬಿಟ್ಬಿಡ್ಬೋದು, ಬಟ್ 8ನೇ ಅಧ್ಯಾಯ ಬಿಡೋಂಗಿಲ್ಲ. ಹೇಗಿದೆ ನೋಡ್ರಿ, ಅದಕ್ಕೆ ಅಭ್ಯಾಸ ಯೋಗ ಅಂತ ಇದಕ್ಕೆ ಹೇಳಿದ್ದಾರೆ. ಹಾಗೆ ಅದಕ್ಕೋಸ್ಕರನೇ 8ನೇ ಅಧ್ಯಾಯ ತೈಲ ಧಾರೆ. ಹಾಗೆ ಶಿವನ ತಲೆ ಮೇಲೆ ಆ ಧಾರಾಪಾತ್ರೆ, ಅದಕ್ಕೆ ಶಿವನ ತಲೆ ಮೇಲೆ ಅದು ಯಾವಾಗಲೂ ಬೀಳ್ತಾ ಇರುತ್ತೆ, ಇನ್ನು ಯಾವ ದೇವರಿಗೂ ಬೀಳಲ್ಲ. ಅಂದ್ರೆ ಒಂದೊಂದು ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅದನ್ನೇ. ಇಷ್ಟು ಬ್ಯಾಕ್ಗ್ರೌಂಡ್ ಇಂದ ಈಗ ಮುಂದಕ್ಕೆ ಹೋಗೋಣ. ಭಗವಂತ ಅರ್ಜುನ ಪ್ರಶ್ನೆ ಕೇಳೋ ಹಾಗೆ 7ನೇ ಅಧ್ಯಾಯದಲ್ಲೇ ಬೀಜ ರೂಪದಲ್ಲಿ ಕೆಲವು ಪ್ರಶ್ನೆಗಳನ್ನ ಹಾಕಿಬಿಟ್ಬಿಟ್ಟಿದ್ದ. ಅವನಿಗೆ ಅಲ್ಲೇ ಡೌಟ್ ಬಂದ್ಬಿಟ್ಟಿತ್ತು ಕೆಲವು ಅರ್ಜುನನಿಗೆ. ಅದನ್ನ 8ನೇ ಅಧ್ಯಾಯದಲ್ಲೇ ಪ್ರಶ್ನೆಗಳ ರೂಪದಲ್ಲಿ ಕೇಳ್ಕೊತಾ ಇದ್ದಾನೆ. ಪ್ರತಿಯೊಂದು ಅಧ್ಯಾಯದಲ್ಲೂ ಅವನಿಗೇನೋ ಪ್ರಶ್ನೆ ಇರುತ್ತೆ, ಕೇಳ್ಕೊತಾನೆ ಅಲ್ವಾ. 2ನೇ ಅಧ್ಯಾಯ ಮುಗಿದ ಮೇಲೆ 3ನೇ ಅಧ್ಯಾಯದಲ್ಲಿ
ಕೇಳ್ತಾನೆ ಅವನು. ಅಲ್ಲ, ಜ್ಞಾನ ಶ್ರೇಷ್ಠವ ಕರ್ಮ ಶ್ರೇಷ್ಠವ? ಕರ್ಮ ಅಂದ್ರೆ ಕರ್ಮಯೋಗ. ನೋಡ್ರಿ ಮತ್ತೆ ಪ್ರಶ್ನೆ ಅಲ್ಲಿ. ಹೀಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ಸ್ವಲ್ಪ ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಬರ್ತಾನೆ. ಸೊ ಈಗ ನಾವು 1 ಮತ್ತು 2ನೇ ಮಂತ್ರ ಒಟ್ಟಿಗೆ ಬರೆದಿದ್ದಾರೆ, ನೋಡೋಣ. ಕಿಂ ತದ್ ಬ್ರಹ್ಮ ಕಿಮಧ್ಯಾತಂ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂಚ ಕಿಂ ಪ್ರೋಕ್ತ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕದಃ ಕೋತ್ರ ದೇಹೋಸ್ಮಿ ಮಧುಸೂದನ ಪ್ರಯಾಣಕಾಲೇ ಚ ಕಥಂಚ ಜ್ಞೇಯೇಹಸಿ ನಿಯತಾತ್ಮಭೀಃ. 2 ಶ್ಲೋಕಗಳಲ್ಲಿ ಎಲ್ಲ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಇದೆಲ್ಲ ಆಗಿದೆ ಅಂದರೆ ನಮ್ಮ ನಮ್ಮ ಇದರಲ್ಲಿ ಭಗವದ್ಗೀತೆ ಉಪನ್ಯಾಸಗಳಲ್ಲಿ ಎಲ್ಲ ಈ ಕೃಷ್ಣ ಭಗವಂತನೇ ಪುರುಷೋತ್ತಮನೇ ಅಂತ ಕರೀತಾನೆ. ಇಲ್ಲಿ ಆ ಬ್ರಹ್ಮ ಅಂದ್ರೆ ಯಾವುದಪ್ಪ? ಅಧ್ಯಾತ್ಮ ಅಂದ್ರೆ ಏನು? ಆದಿ ಭೌತಿಕ ಅಂದ್ರೆ ಏನು? ಆದಿ ದೈವಿಕ ಅಂದ್ರೆ ಏನು? ಮತ್ತೆ ಈ ದೇಹದಲ್ಲಿ ಅಧಿಯಜ್ಞ ಅಂದ್ರೆ ಯಾವುದು? ಮತ್ ಮರಣಕಾಲದಲ್ಲಿ ಅವನು ಮನಸ್ಸನ್ನ ಬಿಗಿ ಹಿಡ್ಕೊಂಡು ಯಾವುದೊಂದು ಚಿಂತನೆ ಮಾಡ್ತಾ ಲೋಕಕ್ಕೆ ಹೋಗ್ಬೇಕು, ಕೊನೆಯ ಪ್ರಶ್ನೆ. ಸೊ ಈ ಭಗವದ್ಗೀತೆ ಎಲ್ಲ ಪೂರ್ತಿ ಅದರ ಮೇಲೆ ಡಿಪೆಂಡ್ ಆಗಿದೆ. ನೀನು ನನ್ನ ಹೇಗೆ ಅರ್ಥಕೋಬೇಕು ಅಂತ ಇಷ್ಟು ಪ್ರಶ್ನೆ ಕೇಳ್ಬಿಟ್ಟಿದ್ದ. ನಮಗೆ ಮಿಕ್ಕಿರೋ ಗೊತ್ತಿದೆ. ಅವನು ಕೇಳಿರೋ ಪ್ರಶ್ನೆ ಬ್ರಹ್ಮ ಅಂದ್ರೆ ಏನು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ, ಅದು ನಮಗೆ ಗೊತ್ತಿದೆ, ಅದನ್ನು ಕೇಳಿರ್ತಾನೆ. ಅದಾದ್ಮೇಲೆ ಕರ್ಮ ಅಂದ್ರೆ ಏನು? ಇಲ್ಲಿ ಕರ್ಮ ಅಂತಂದ್ರೆ ನಾವು ಯಜ್ಞ ಅಂತ ತಗೋಬೇಕು. ಮತ್ತೆ ಯಜ್ಞದ ವಿಚಾರನೂ ಕೇಳಿರ್ತಾನೆ. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಕನೆಕ್ಷನ್ ಇರೋದು ಯಜ್ಞದ್ದು. 4ನೇ ಅಧ್ಯಾಯದಲ್ಲಿ ಯಜ್ಞದ ವಿಚಾರ ಎಲ್ಲ ಹೇಳಿದ್ರು. ಅದಕ್ಕೋಸ್ಕರ ಇಷ್ಟು ಇಂಪಾರ್ಟೆಂಟು. ಈ ಇದಕ್ಕೆ ಕೊನೆ ಪ್ರಶ್ನೆ, ಅಂತ್ಯಕಾಲದಲ್ಲಿ ಮರಣಕಾಲದಲ್ಲಿ ಅವನಿಗೆ ಮರಣ ಸಂಭವಿಸ್ತಲ್ಲ, ಕೊನೆ ಉಸಿರು ಹೋಗುವವರೆಗೂ ಯಾರನ್ನು ಚಿಂತೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು, ಇಷ್ಟು ಪ್ರಶ್ನೆ ಕೇಳಿದ. ಇದಕ್ಕೆ ಕ್ರಮವಾಗಿ ಕೃಷ್ಣ ಭಗವಂತ ಉತ್ತರ ಕೊಡ್ತಾ ಹೋಗ್ತಾನೆ. ನೋಡೋಣ. 3ನೇ ಮಂತ್ರದಲ್ಲಿ ಬ್ರಹ್ಮ ಅಂದ್ರೆ ಏನು ಹೇಳ್ತಾ ಇದ್ದಾನೆ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಆಧ್ಯಾತ್ಮ ಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಗೀತ. ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಆ ಮಂತ್ರದ ಅರ್ಥ ಹೇಳ್ತಾ ಇದ್ದೀನಿ, ಭಾಷೆಕ್ಕಿನ್ನೂ ಹೋಗಿಲ್ಲ. ಪರಮ ಅತ್ಯಂತ ಹೆಚ್ಚಿಂದು, ಅದಕ್ಕೆ ಅಕ್ಷರ ಅಂತ ಕರೀತಾರೆ. ಅಕ್ಷರವೇ ಬ್ರಹ್ಮವು. ಇಲ್ಲಿ ಬ್ರಹ್ಮ ಅಂದ್ರೆ ಏನು ಅಂತ ಹೇಳಿದ್ದ ಆಗೋಯ್ತು. ಅವನು ಬ್ರಹ್ಮ ಅಂದ್ರೆ ಏನು ಅಂತ ಕೇಳಿದ್ದ. ಅತ್ಯಂತ ಹೆಚ್ಚಿಂದು, ಅದಕ್ಕೆ ಹುಟ್ಟು ಸಾವಿಲ್ಲ. ಪರ ಅತ್ಯಂತ ಹೆಚ್ಚಿಂದು, ದೊಡ್ಡದು, ಭೂಮ ಅಂತೀವಲ್ಲ ಅಂಥದ್ದು ಅಕ್ಷರ ಅಂತ ಕರೆದ್ರು. ಇಲ್ಲ ಅಕ್ಷರ ಅಂತ ಕರೆದ್ರು. ಮತ್ತೆ ಅಧ್ಯಾತ್ಮ ಅಂದ್ರೆ ಏನು? ಸ್ವಭಾವ. ಈ ಶರೀರವನ್ನು ನಾನು ಅನ್ಕೊಂತೀವಲ್ಲ, ಸ್ವಭಾವ ಅದು ಅಧ್ಯಾತ್ಮ. ನಮ್ಗೆಲ್ಲ ಗೊತ್ತಿದೆ. ಏಕೋ ನಮ್ಮ ಶತಿಮುಖ ಮುಗಿದೋಯ್ತು. ಇನ್ನ ಕರ್ಮ ಅಂದ್ರೆ ಏನು ಕೇಳಿದ್ದಾನೆ. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಭೂತ ಭಾವೋದ್ಭಕರವಾದ ವಿಸರ್ಗವು ಕರ್ಮ ಅಂತ ಹೇಳ್ತಾರೆ. ನಮಗ್ ಗೊತ್ತಿರೋ ಕರ್ಮ ಗೊತ್ತು ನಮ್ಗೆ. ಕಾಯ ವಾಚ ಮನಸ ಏನ್ ಮಾಡಿದ್ರು ಕರ್ಮ ಅಂತ ಕರಿತೀವಿ. ಬಟ್ ಇಲ್ಲೂ ಅದು ಬೇಕೇ ಬೇಕು. ಇಲ್ಲಿ ಸ್ವಲ್ಪ ಈ ಯಜ್ಞಕ್ಕೆ ಕರ್ಮವನ್ನ ಕನೆಕ್ಷನ್ ಕೊಟ್ಟಿದ್ದಾರೆ. ಅದು ಇಂಪಾರ್ಟೆಂಟ್ ಅಷ್ಟೇ. ಸೊ ನಾವು ಕಾಯ ವಾಚ ಮನಸ 3 ಉಪಯೋಗಿಸಿದ್ರೆ ಸಾಲದ. ಕ್ರಿಯೆ ಆಗ್ಬೇಕಾದ್ರೆ ಏನೇನ್ ಬೇಕು ನಿಮ್ಗೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರು ಇನ್ನೇನ್ ಮಾಡ್ತೀರಾ? ಇವತ್ತು ಬರೀ 19 ಮುಖಗಳು ಕಾಯ ವಾಚ ಮನಸ ಇದ್ಬಿಟ್ರೆ ಸಾಕ ಕೆಲಸ ಮಾಡೋಕ್ಕೆ? ಯಾರಾದ್ರೂ ಬೇಕಾ?
ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಲ್ಲ ಬೇಕಲ್ಲ ಸರ್? ದೇಶ, ಕಾಲ, ಕಾರ್ಯಕಾರಣ ಭಾವ. ಹೇಳ್ರಿ ಹಂಗೆ ಇಷ್ಟು ಬೇಕು. ಆವಾಗಲೇ ಕೆಲಸ, ಕ್ರಿಯೆ, ಕರ್ಮ ಅನ್ನೋದಕ್ಕೆ ಯೋಗ್ಯವಾಗಿರೋದು. ನೀವು ಯಾವ ಲೋಕಕ್ಕೆ ಹೋಗ್ರಿ, ಬ್ರಹ್ಮಲೋಕ 14 ಲೋಕಗಳಿಗೆ ಹೊಡ್ರಿ, ಆದಿ ದೈವಿಕವಾಗಿ ಸೇಮ್ ಥಿಂಗ್. ಎಲ್ರದ್ದು ಒಂದೇ ಗುರಿ. ಯಾತಕ್ಕೆ ಎಲ್ರದ್ದು ಒಂದೇ ಗುರಿ? ಏನದು ಗುರಿ? ಪ್ರಶ್ನೆ ಕೇಳ್ತಾ ಇದೆ. 14 ಲೋಕಗಳು ಮತ್ತು ಈ ಪ್ರಪಂಚ, ಪ್ರಾಣಿಗಳದ್ದು ಎಲ್ಲರದ್ದು ಒಂದೇ ಒಂದಕ್ಕೋಸ್ಕರ ಪ್ರಯತ್ನ. ಹೇಳಿದ್ರಲ್ಲ, ಕ್ರಿಯೆ ಅಂದ್ರೆ ಯಾವುದಕ್ಕೆ? ಪ್ರಶ್ನೆ ಯಾರಾದ್ರೂ ಬೇಕು? ಆನಂದಕ್ಕೆ. ಆನಂದಕ್ಕೆ. ಆತ್ಮ ಇಂಪಾರ್ಟೆಂಟ್ ಇಲ್ಲ. ಯಾರನ್ನ ಕೇಳಿದ್ರೆ ನಿಮ್ಮ ಆತ್ಮ ತಗೊಂಡು ಹೋಗ್ತಿ ಸಾಕ್ರಿ ಅಂತಾರೆ. ಆನಂದ ಯಾರಗ್ ಬೇಡ? ಹೆಂಗಿರ್ತಾರೆ ನೋಡ್ರಿ ಕಲ್ಪನಾ. ಆನಂದ ಬೇಕು. ನಾಯಿ ಕೋಲ್ ತಗೊಳ್ರಿ ಓಡ್ ಹೋಗುತ್ತೆ, ಆಹಾರ ಹಾಕ್ರಿ ಬಲ ಅಲ್ಲಾಡಿಸ್ತೆ, ಮುಗ್ದೋಯ್ತು. ಹಸು, ಹುಲ್ಲು, ಕೋಲು. ಆದ್ರಿಂದ ಇದು ಆನಂದ. ಈ ಆನಂದ ಯಾಕಪ್ಪ ಇಷ್ಟಪಡ್ತಾರೆ? ಮತ್ತೆ ಪ್ರಶ್ನೆ ಕೇಳ್ತಾ ಇದೆ. ಆನಂದನ ಯಾಕೆ ಇಷ್ಟಪಡ್ತಾರೆ ಎಲ್ರು ಅಲ್ಲಿಂದ ಇಲ್ಲಿವರೆಗೂ? ಪ್ರಶ್ನೆ ಯಾಕೆ? ಬೇಕು ಸರ್. ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ. ಕರೆಕ್ಟು. ಆತ್ಮನ ಗುಣ ಸರ್ ಇದು. ಅದಕ್ಕೆ ಎಲ್ಲರಿಗೂ ಬೇಕು ಸರ್. ನನ್ನ ನಿಜವಾದ ಸ್ವರೂಪ ಆತ್ಮ, ಅದು ಆನಂದವೇ. ಆದ್ದರಿಂದ ಆನಂದ ಮನುಷ್ಯನ ಹುಟ್ಟಿದ ಮೇಲೆ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಒಳಗೆ ಇದೆ, ಗುರ್ತಿಸಿಲ್ಲ. ಡೈಮಂಡ್ ಇದೆ, ಗೊತ್ತಿಲ್ಲ. ಅದಕ್ಕೆ ಈ ಸಮುದ್ರದ ದಡದಲ್ಲಿ ಕಪ್ಪೆ ಚಿಪ್ಪು, ಅವು ಇವು, ಈ ಕಲ್ಲು, ನುಂಚಾದ ಕಲ್ಲನ್ನ ನಾನು ಹುಡ್ಕೊಂಡು ಕೂತಿದ್ದೀನಿ. ಇಷ್ಟೇ, ಮುಗಿದೋಯ್ತು. ಪ್ರತಿಯೊಂದಕ್ಕೂ ಅರ್ಥ ಇದೆ ಅಲ್ಲಿ. ನಾನು ಆತ್ಮನೇ ನನ್ನ ನಿಜವಾದ ಸ್ವರೂಪ, ಆನಂದ ಸ್ವರೂಪ. ಅದು ಮತ್ತೆ ಅದು ಸ್ವಭಾವ, ಧರ್ಮ ಅಲ್ಲ, ಗುಣ ಅಲ್ಲ. ಹೇಗೆ ಬೆಂಕಿಗೆ ಹೇಗೆ ಸುಡೋದು ಬೆಳಕು, ಕೆಂಪು, ಶಾಖ, ಸ್ವಭಾವ, ಗುಣ ಅಲ್ಲ. ಆದ್ದರಿಂದ ಇದರಿಂದ ಪ್ರತಿಯೊಬ್ಬರು ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕರ್ಮದ ವಿಚಾರ ಕೇಳಿದ್ದಾರೆ. ಇಷ್ಟು ಪ್ರಶ್ನೆ ಕೇಳಿದ್ದಾಯ್ತಲ್ಲ. ಈಗ ಶಂಕರಾಚಾರ್ಯ ಇದಕ್ಕೆ ಭಾಷ್ಯ ಏನು ಬರೀತಾರೆ ನೋಡ್ರೆ. ಇಲ್ಲಿ ಅಕ್ಷರ ನಾಶವಿಲ್ಲದ್ದರಿಂದ ಅಕ್ಷರವೆನಿಸಿರುವ ಪರಮಾತ್ಮ, ನಾಶ ಇಲ್ಲ ಅದಕ್ಕೆ. ಇಲ್ಲಿ ಮತ್ತೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲಿ ಯಾವ ಈ ಸಂದರ್ಭದಲ್ಲಿ ಅವುಗಳನ್ನ ಯೂಸ್ ಮಾಡಿದ್ದೆ ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು. ಈಗ ಅಕ್ಷರ ಅಂದ್ರೆ ಇಲ್ಲಿ ಯಾವುದು ತಗೊಂಡಿದ್ದಾರೆ? ಅಕ್ಷರ ಅಂದ್ರೆ ನನ್ನ ಪ್ರಶ್ನೆ, ಇಲ್ಲಿ ಅಕ್ಷರ ಅಂದ್ರೆ ಬ್ರಹ್ಮವನ್ನು ತಗೊಂಡಿದ್ದಾರೆ, ನಾಶವಿಲ್ಲದ್ದು. ಇನ್ನ ಇದು ಅಕ್ಷರ ಅಂದ್ರೆ ಯಾವುದು? ನಾಶ ಇರೋದು, ಅನಾತ್ಮ. ಇದು ಅನಾತ್ಮವಲ್ಲ, ಆತ್ಮ, ಆನಂದ, ನಾಶವಿಲ್ಲರದ್ದು, ಇರುವ ಅರಿವು ಆನಂದ ಸ್ವಭಾವ ಆಗಿರೋದು ಅಂತ ಎಲ್ಲ ಗೊತ್ತಾಗೋಯ್ತು. ಇಲ್ಲಿ ಒಂದು ಸೂಕ್ಷ್ಮ ಇದೆ. ಯಾಕೆ ಇದನ್ನ ನಾನು ಎತ್ತುತ್ತಾ ಇದ್ದೀನಿ? ಅವಾಗಲೇ ಸ್ವಲ್ಪ ಹಿಂಟ್ ಸಿಕ್ಕಿರ್ಬೇಕು ನಿಮಗೆ. ಇಲ್ಲಿ ಕೆಲವು ಸಾರಿ ಈ ಅಕ್ಷರವನ್ನ ಈಗ ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ, ಅದಕ್ಕೆ ಏನು ಹೆಸರುಗಳು ಹೇಳ್ತಾರೆ ಗೊತ್ತಲ್ವಾ? ಏನಂತಾರೆ ಅದಕ್ಕೆ? ವ್ಯಕ್ತ, ಅವ್ಯಕ್ತ, ಆಮೇಲೆ ವಿದಿತ, ಅವಿದಿತ, ಆಮೇಲೆ ಕ್ಷರ, ಅಕ್ಷರ ಕರೀತಾರೆ. ಇಲ್ಲಿ ಕ್ಷರ ಅಕ್ಷರ ಅಂದ್ರೆ ಯಾವ್ದು ತಗೋಬೇಕು? ನಮಗ್ ದೃಶ್ಯ ಪ್ರಪಂಚ ಅಥವಾ ಇದು ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ ನಮ್ಗೆ ಚೆನ್ನಾಗಿ ಗೊತ್ತಿದೆ ಇವಾಗ. ಆದ್ರಿಂದ ಈ ದೃಶ್ಯ ಪ್ರಪಂಚಕ್ಕೆ ಕ್ಷರ ಅಂತ ಕರೀತಾರೆ. ಅದೃಶ್ಯ ಪ್ರಪಂಚ ಅದು ಅನಾತ್ಮವೇ, ಎರಡೂ ಅನಾತ್ಮವೇ. ಕಾರ್ಯ ಕಾರಣ, ವ್ಯಕ್ತ ಅವ್ಯಕ್ತ,
ನಮ್ಗೆ ಗೊತ್ತು 3 ಅವಸ್ಥೆಗಳು ಕೂಡ ಆತ್ಮನಿಗೆ ಇಲ್ಲ, ಅವನು ನಿರವಸ್ಥ ಅಂತ ಹೇಳಿ ಇಲ್ಲಿ ಕ್ಷರ ಅಕ್ಷರ ಅಂತಂದ್ರೆ ದೃಶ್ಯ ಪ್ರಪಂಚಕ್ಕೆ ಕ್ಷರ ಅಂತ ಕರೆದು, ಆ ಗಾಢನಿದ್ರೆಯಲ್ಲಿರೋ ಆ ಬೀಜ ರೂಪ, ಅದಕ್ಕೆ ಪ್ರಾಣ, ಅದಕ್ಕೆ ಅವ್ಯಕ್ತ, ಹಿಂಗೆ ಬೇರೆ ಹೆಸರುಗಳು ಕರೆದಿದ್ದಾರೆ, ಮಾಯೆ, ಅದನ್ನ ಅಕ್ಷರ ಅಂತ ಕರೆದಿದ್ದಾರೆ. ಬಟ್ ಇಲ್ಲಿ ಆತ್ಮವನ್ನೇ ಅಕ್ಷರ ಅಂತ ಕರೆದಿದ್ದಾರೆ. ಹುಷಾರಾಗಿರ್ಬೇಕು, ಅಕ್ಷರಕ್ಕಿಂತ ಅಕ್ಷರ ಅಂತ ತಗೋಬೇಕು ಅಷ್ಟೇ. ಏನೋ ನೀವು ಒಟ್ಟಿನಲ್ಲಿ ಅರ್ಥ ಗೊತ್ತಿದ್ರೆ ಸಾಕು, ಆಯಾ ಕಾಂಟ್ರಾಸ್ಟ್ ತಕ್ಕಂತೆ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಕ್ಷರ ಅಂತಂದ್ರೆ ಜನರಲ್ ಆಗಿ ನಮಗೆ ಗೊತ್ತಿದೆ, ಕ್ಷರ ಅಕ್ಷರ, ಕ್ಷೇತ್ರ ಕ್ಷೇತ್ರಜ್ಞ. 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ. ಕ್ಷೇತ್ರ ಅಂತಂದ್ರೆ ಏನು? ಅನಾತ್ಮ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಕ್ಷೇತ್ರ. ಏನಪ್ಪ ಕ್ಷೇತ್ರಕ್ಕೆ ಹೋಗಿ ಬಂದ್ಯಾ, ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದ್ಯಾ ಅಂತ, ಎಲ್ಲ ಇಲ್ಲಿರೋದೆ ಕ್ಷೇತ್ರ. ಹಾಗೆ ಕ್ಷೇತ್ರ ಅಂತ ಕರೀತೀವಿ ಅನಾತ್ಮಕ್ಕೆ. ಹಾಗೆ ಸೊ ಇಷ್ಟು ನಾವು ತಿಳ್ಕೊಂಡು, ಇಲ್ಲಿ ಅಕ್ಷರವೆಂದರೆ ನಾಶವಿಲ್ಲದ್ದರಿಂದ ಅಕ್ಷರ ಅನಿಸುವುದು, ಅದಕ್ಕೆ ಪರಮಾತ್ಮನು ಅಂತ ಇಷ್ಟೆಲ್ಲ ನಮಗೆ ಗೊತ್ತಾಗೋಯ್ತು. ಬ್ರಹ್ಮ ಅಂತ ಕೇಳಿದ್ನಲ್ಲ, ಅದಕ್ಕೆ ಇಲ್ಲಿ ವಸ್ತುತಂತ್ರ ಹೇಳೋದಿಲ್ಲ. ನೀವು ವಸ್ತುತಂತ್ರ ಬ್ರಹ್ಮನ್ ವಿಚಾರ ಬೇಕು ಅಂದ್ರೆ ಮಾಂಡಿಕ್ಯಕ್ಕೆ ಹೋಗ್ಬೇಕು. ಬಟ್ ಇಲ್ಲಿ ಸುಮ್ಮನೆ ಬ್ರಹ್ಮ ಅಂದ್ರೆ ಏನು ಹೇಳ್ಬಿಟ್ಟು ಕರ್ತೃತಂತ್ರವಾದ ಸಾಧನೆಯನ್ನೇ ಹೈಲೈಟ್ ಮಾಡಿದ್ದಾರೆ. ಅದು ನಮಗೆ ಗೊತ್ತು. ಎಲೆಗಾರಿಗೆ ಅಕ್ಷರದ ಅಪ್ಪಣೆಯಿಂದ ಭೂಮ ಅಂತಕ್ಷರಗಳು ಅಲುಗಾಡದೆ ನಿಂತಿವೆ ಎಂಬ ಶ್ರುತಿ ಇದಕ್ಕೆ ಪ್ರಮಾಣ. ಅಂದ್ರೆ ಹುಲ್ಲು ಕಡ್ಡಿ ಕೂಡ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ ಪ್ರತಿಯೊಂದು ಕೂಡ ಅವನ ಅಸ್ತಿತ್ವದಿಂದಲೇ, ಅವನಿಂದಲೇ ಇದಕ್ಕೆ ಎಕ್ಸಿಸ್ಟೆನ್ಸ್ ಇರವು. ಅವನಿಲ್ಲದೆ ಇದು ಮಿಸ್ಕಕ್ ಬರೋಲ್ಲ ಅಷ್ಟೇ. ಅದನ್ನು ಹೇಳ್ತಾ ಇದ್ದಾರೆ. ಮತ್ತೆ ಸೃಷ್ಟಿಯಾಗಿರೋದು ಅವನಿಂದಲೇ. ಈಗ ನಮ್ಗೆಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ. ಇವಾಗ ನಾವು ಟೋಪಿ ಬೀಳಲ್ಲ, ಬಟ್ ಉಪಯೋಗಿಸ್ತೀವಿ. ಇವತ್ತು ಬೆಳಿಗ್ಗೆ ನೋಡೋದಲ್ಲ, ಆತ್ಮನು ಯಾವುದರಿಂದಲೂ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟಿಲ್ಲ. ಮತ್ತೆ ಇಲ್ಲಿ ಆ ಆತ್ಮ ಅನಾತ್ಮ ಕ್ಷೇತ್ರಜ್ಞನ ಹಿಡ್ಕೊಂಡು ಈ ಕ್ಷೇತ್ರ ಇಷ್ಟು ತೋರ್ತಾ ಇದೆಯಲ್ಲ, ಮತ್ತೆ ಏನು ಅಂತಂದಾಗ ಪರಮಾತ್ಮನೇ ಹೀಗೆ ತೋರ್ಕೊಂತ ಇದ್ದಾನೆ. ಪರಮಾರ್ಥ ಚಿಂತಾಮಣಿಯಲ್ಲಿ ಅವಸ್ಥೆ ಅಂದ್ರೆ ಏನು? ಪರಮಾತ್ಮನು ತೋರಿಕೊಳ್ಳುವ ಬಗೆ. ಬೇರೆ ಎರಡಿಲ್ಲ ಅಲ್ಲಿ. ಪರಮಾತ್ಮನೇ ಹೀಗೆ ತೋರ್ಕೊಂತ ಇದ್ದಾನೆ, ಅವಸ್ಥೆಯಾಗಿ ತೋರ್ತಾ ಇದ್ದಾನೆ. ಅಕ್ಷರವೇ ಕ್ಷರವಾಗಿ ತೋರ್ತಾ ಇದೆ, ಹಗ್ಗವೇ ಹಾವಾಗಿ ತೋರ್ತಾ ಇದೆ. ಹೇಗೆ ತಗೊಂಡ್ಬರ್ತಾರೆ ನೋಡ್ರಿ. ಇದು ಶ್ರುತಿ ಪ್ರಮಾಣ. ಆರಾಯ್ತು, ಶ್ರುತಿ ಹೇಳಿದ್ರೆ ಗೊತ್ತಾಗಲ್ಲ ನಮ್ಗೆ. ಇಲ್ಲಿ ಅಕ್ಷರವೆಂದ್ರೆ ಓಂಕಾರವನ್ನ ತೆಕ್ಕೋಬಾರ್ದು. ಇಲ್ಲಿ ನೋಡ್ರಿ, ಯಾಕೆ ಇಲ್ಲಿ ಓಂಕಾರ ಅಂತ ತಗೊಂಡ್ಬಿಟ್ರೆ, ಈ ಮಾಂಡಿಕ್ಯ ಉಪನಿಷತ್ನಲ್ಲಿ ಓಂಕಾರ ಜ್ಞಾನದಿಂದ ಆಗೋ ಮೋಕ್ಷವನ್ನ ಹೇಳಿದೆ. ಇಲ್ಲಿ ಅದು ತಗೋಬಾರ್ದು. ಯಾಕೆ ಅಂತಂದ್ರೆ ಇಲ್ಲಿ ಆ ಉಪಾಸನೆ ಬರುತ್ತೆ ನೋಡ್ರಿ. ಇಲ್ಲಿ ಓಂಕಾರ ಅಂತಂದ್ರೆ ಉಪಾಸನೆ ಮಾಡೋದಕ್ಕೆ ಬೇರೆ, ವಸ್ತುತಂತ್ರವಾದ ಸಾಧನೆ ಬೇರೆ. ಉಪಾಸನೆ ಮಾಡೋದಕ್ಕೆ ಏನ್ ಮಾಡಿದ್ರು, ಆ ಓಂಕಾರ ತಗೊಂಡು ಅದಕ್ಕೆ ಎಚ್ಚರ ಕನಸು ನಿದ್ದೆ 3 ಅಂತ ಹೇಳಿ ಅದಕ್ಕೆ ಅಕಾರ ಉಕಾರ ಮಕಾರ ಹೇಳಿ ಈ ಉಪಾಸನೆಗೋಸ್ಕರ ನಮಗೆ ಸುಲಭ ಆಗಲಿ ಅಂತ ಮಾಡಿತ್ತು. ಅದಕ್ಕೋಸ್ಕರ ಇಲ್ಲಿ ಓಂ ಅಂದ್ರೆ ಒಂದಕ್ಷರದ ಬ್ರಹ್ಮವನ್ನ ಅಂತ ಅದನ್ನ ಅಂದ್ರೆ ಇಲ್ಲಿ ಓಂಕಾರ ತಗೋಬಾರ್ದು. ಅಕ್ಷರ ಅಂದ್ರೆ ಇಲ್ಲಿ ಓಂಕಾರವನ್ನ ತಗೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ತೃತಂತ್ರ ಸಾಧನೆಗೆ ಅಕಾರ ಉಕಾರ ಮಕಾರ ತಗೊಳ್ರೆ, ಓಂ ಅಂತ ಅವ್ರು ಜಪಿಸ್ತಾರೆ. ಬಟ್ ಅದನ್ನ ಅವರು ಅಕಾರ ಅಂದ್ರೆ ಏನು, ಉಕಾರ ಅಂದ್ರೆ ಏನು, ಮಕಾರ ಅಂದ್ರೆ ಏನು, ಅದರ ಅರ್ಥ ಗೊತ್ತಿರಬೇಕು. ಸುಮ್ಮನೆ ಓಮನ್ ಜಪಿಸೋದಲ್ಲ. ಅದು ಬಂದಾಗ ಹೇಳೋಣ, ಸದ್ಯಕ್ಕೆ ಇವಾಗ ಬೇಡ, ಅಷ್ಟು ಸಾಕು. ಆದ್ದರಿಂದ ಈ
ಪರಮಂ, ಪರ ಅಂದ್ರೆ ಹೆಚ್ಚಿಂದು, ಮಿಗಿಲಿಲ್ಲದ್ದು, ಅದಕ್ಕಿಂತ ಹೆಚ್ಚಿನ ಮತ್ತೊಂದಿಲ್ಲ. ಆದ್ದರಿಂದ ಬ್ರಹ್ಮವೆಂಬ ಅಕ್ಷರಕ್ಕೆ ಹೆಚ್ಚು ಹೊಂದುತ್ತದೆ. ಅದಕ್ಕೆ ನಮಗೆ ಮಾಂಡಿಕ್ಯ ಉಪನಿಷತ್ನಲ್ಲಿ ಓಂ ಅಂತ ಅಂದಿದ ತಕ್ಷಣ ಅದನ್ನು ಬ್ರಹ್ಮ ಅಂತ ಕರೆದ್ರು. ಅದು ಪರಮಾತ್ಮ ವಸ್ತು, ಪರಬ್ರಹ್ಮ ವಸ್ತು ತಂತ್ರದಿಂದ ಕಂಡುಕೊಳ್ಳೋದು ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಕರ್ತೃತಂತ್ರ ಭಾವನೆ ಅದು ಇರಲಿ, ಮುಂದಕ್ಕೆ ಅದೇ ಅಲ್ವಾ ಬೇಸ್ಮೆಂಟ್. ಇದಕ್ಕೆ ಈ ಹೆಚ್ಚಿನ ಬ್ರಹ್ಮಕ್ಕೆ ಒಂದೊಂದು ದೇಹದಲ್ಲಿ ಪ್ರತ್ಯೇಕರಾತ್ಮನಾಗಿರುವ ಸ್ವಭಾವ. ಅವನು ಬ್ರಹ್ಮ ಅಂತಂದ್ರೆ ಪ್ರತ್ಯೇಕಾತ್ಮನೇ. ಒಂದು ನಿಮಿಷ, ಯಾರಾದ್ರೂ ಏನಾದರೂ ಮಾತಾಡ್ತಾ ಇರಿ. ಜೈ ಶ್ರೀ. ಇಲ್ಲಿ ಎಲ್ಲ ದೇಹದಲ್ಲೂ ಆತ್ಮನೇ ಇರೋದು. ಅದನ್ನು ಬ್ರಹ್ಮ ಅಂತ ಕರೀರಿ, ಓಂ ಅಂತ ಕರೀರಿ, ಪ್ರತ್ಯೇಗಾತ್ಮ ಅಂತ ಕರೀರಿ. ಪ್ರತ್ಯೇಗಾತ್ಮ ಎಲ್ಲದಕ್ಕಿಂತ ಒಳಗಿರೋವನು, ಪ್ರತ್ಯಕ್ ದೃಷ್ಟಿ ಅಂತ ಹೇಳ್ತಾರೆ. ಸ್ವಭಾವ, ನಮ್ಮ ಸ್ವಭಾವ ನಿಜವಾಗ್ಲೂ ಆತ್ಮನಾಗಿರೋದೇ ನಮ್ಮ ಸ್ವಭಾವ. ಮಿಕ್ಕಿರೋದು ಯಾವುದು ನನ್ನ ಸ್ವಭಾವ ಅಲ್ಲ. ಬಟ್ ತಪ್ಪಾಗಿ ನಾನು ಇದನ್ನು ತಿಳ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಅಂತ ಅಷ್ಟೇ. ಹಾಗೆ ಆತ್ಮವನ್ನ ಅಂದ್ರೆ ದೇಹವನ್ನ ಆಧಾರವಾಗಿ ಮಾಡಿಕೊಂಡು ನಾವೆಲ್ಲ ಈ ದೇಹವನ್ನೇ ತಾನೇ ನಾನು ಅನ್ಕೊಂಡಿರೋದು. ಆ ಪ್ರತ್ಯೇಕಾತ್ಮ ಒಳಗಿರೋದು ಗಾಢನಿದ್ರಲ್ಲಿರೋ ಅನುಭವವನ್ನು ನಾವು ಅಂತ ತಿಳ್ಕೊಂಡಿದ್ವಿ. ಈಗ ನಮ್ಗೆಲ್ಲ ಸ್ವಲ್ಪ ಗೊತ್ತಾಗಿದೆ, ಹೌದು ನಾನು ಅದೇ ಅಂತ ಗೊತ್ತಾಗಿದೆ. ಅದಕ್ಕೆ ಮೊದಲು ಈ ದೇಹವನ್ನೇ ನಾನು, ಯಾರನ್ನು ಕೇಳಿದ್ರು ದೇಹವೇ ನಾನು ಅಂತ ಗೊತ್ತು ನಮ್ಗೆ. ಈಗ ನಾವು ನಾನು ನಾನು ಅಂತ ಏನ್ ಕರಿತೀನೋ ಇದನ್ನ ಜೀವಪ್ಪ, ಡೂಪ್ಲಿಕೇಟ್ ಐ ಅಂತ ಕರಿತೀವಲ್ಲ, ಅವನೇ ಬ್ರಹ್ಮ. ಮೇಕೆ, ಹುಲಿ, ನಿಜವಾಗ್ಲೂ ಎರಡಿದೆಯೇನೋ ಅಲ್ಲಿ. ಅದು ರಾಂಗ್ ನಾಲೆಡ್ಜ್, ತಪ್ಪಾಗಿ ತಿಳ್ಕೊಂಡಿತ್ತು. ಇರದೇ ಒಂದು ಹುಲಿಯನ್ನೇ ಮೇಕೆ ಅಂತ ತಪ್ಪಾಗಿ ತಿಳ್ಕೊಂಡಿತ್ತು. ಹಾಗೆ ನಾನು ನನ್ನ ಪರಮಾತ್ಮನನ್ನೇ ನಾನು ಜೀವಪ್ಪ ಅಂತ ತಿಳ್ಕೊಂಡಿದ್ದೆ. ನಾನು ತಿಳ್ಕೊಂಡ್ಬಿಟ್ರೆ ಆಗ್ಬಿಡ್ಬೇಕಲ್ಲ, ಹಗ್ಗವನ್ನೇ ಹಾವು ಅಂತ ತಿಳ್ಕೊಂಡಿದ್ದೀನಿ ಅಂತ ವಿಚಾರ ಮಾಡಿದ್ರೆ, ವಿವೇಕದಿಂದ ವಿಚಾರ ಮಾಡಿದ್ರೆ ನನ್ನ ನಿಜವಾದ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆದ್ದರಿಂದ ಇಲ್ಲಿ ನಾವು ತಪ್ಪಾಗಿ ತಿಳ್ಕೊಂಡಿರೋದೆ ಅಧ್ಯಾತ್ಮ ಅಂತ. ಅಧ್ಯಾತ್ಮ ಅನ್ನೋ ಶಬ್ದ ಹೇಳ್ತಾ ಇದ್ದಾರೆ. ಭೂತ ಭಾವೋದ್ಭರಕರವಾದ, ಭೂತ ಭಾವ ಎಂದರೆ ಪ್ರಾಣಿಗಳಾಗಿ ಇರುವುದು ಅಂತ. ಅಂದ್ರೆ ನಮ್ಗೆಲ್ಲ ಗೊತ್ತಲ್ವಾ, ಇವೆಲ್ಲ ಸೃಷ್ಟಿ ಹೇಳಿರೋದು ನಿಜವಾಗ್ಲೂ ಸೃಷ್ಟಿಯಾಗಿದೆ ಅಂತ ಹೇಳಕ್ಕಲ್ಲ, ನಮ್ಮನ್ನೇನಾದ್ರೂ ಮಾಡಿ ಉಪಾಯದಿಂದ ಆತ್ಮತತ್ವ ನಿಲ್ಸೋದಿಕ್ಕೆ. ಮತ್ತೆ ತಿರ್ಗಾ ಈ ಪ್ರಪಂಚ ಪರಮಾತ್ಮ ಒಬ್ಬನೇ ಇದ್ದ, ಅವನು ಯೋಚನೆ ಮಾಡದ, ಸೃಷ್ಟಿ ಮಾಡದ, ಎಲ್ಲವೂ ಅವನೇ. ಆದ್ದರಿಂದ ಎಲ್ಲ ತಿಳಿಸ್ಕೊಡೋದಿಕ್ಕೆ ಇವೆಲ್ಲ ಉಪಾಯಗಳು. ಅದು ನಾವು ಬೆಳಿಗ್ಗೆ ನೋಡಿದ್ದಾಯ್ತು ನಾವು. ಆದ್ದರಿಂದ ಇಲ್ಲಿ ಕರ್ಮ ಅಂದ್ರೆ ಏನು ಅಂತ ಕೇಳಿದ್ದಿರಲ್ಲ, ಇಲ್ಲಿ ಯಜ್ಞ ಅಂತ ತಗೋಬೇಕು. ಯಜ್ಞ ಅಂದ್ರೆ ಏನು ಅಂದರೆ ದೇವತೆಗಳಿಗಾಗಿ ನಾವು ಚರು ಮತ್ತು ಪುರಾಡೋಷ ಅರ್ಪಿಸ್ಬೇಕು. ಅಂದ್ರೆ ಸಮಿತ್ ಅಂತೀವಲ್ಲ, ಬೆಂಕಿನಲ್ಲಿ ನಾವು ತುಪ್ಪ ಹಾಕ್ತೀವಿ, ಎಣ್ಣೆ ಹಾಕ್ತೀವಿ, ಬೆಣ್ಣೆ ಮತ್ತೆ ಪಂಚಾಮೃತಗಳನ್ನ ಮತ್ತೆ ರೇಷ್ಮೆ ಬಟ್ಟೆಗಳನ್ನ ಎಲ್ಲ ಹಾಕ್ತೀವಲ್ಲ. ಹಾಗೆ ನಾನು ಮೊದಲನೇ ಸರಿ ನೋಡಿದಾಗ ನನಗೆ ಈ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಕರ್ಮಕಾಂಡ ಉಪಾಸನಾ ಕಾಂಡ ಗೊತ್ತಿಲ್ಲ. ಎಷ್ಟು ವೇಸ್ಟ್ ಮಾಡ್ತಾರಪ್ಪ ಇವರು, ಬಡಬಗ್ಗರು ಕೊಟ್ಬಿಟ್ರೆ ಆಯ್ತಲ್ಲ, ಯಾಕೆ ಹಿಂಗೆ ವೇಸ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಹಾಗೆ ಎಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಷನ್. ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡುವಾಗ
ದೇವತೆಗಳನ್ನ ಮನುಷ್ಯರನ್ನ ಹೇಳಿದ್ದೆ ಹಿಂದೆ, ಎರಡನ್ನು ಪ್ಯಾರಲ್ ಆಗಿ ಸೃಷ್ಟಿ ಮಾಡ್ದ. ದೇವತೆಗಳು ಅಗ್ನಿ ಪ್ರಿಯರು, ಅವರು ಹವನ ಪ್ರಿಯರು, ಇದು ಯಾಗ ಯಜ್ಞ ಪ್ರಿಯರು. ಸೊ ಅವ್ರು ನಾವು ತೃಪ್ತಿ ಮಾಡಿದ್ರೆ ಮನುಷ್ಯರನ್ನ ಅವ್ರು ತೃಪ್ತಿ ಮಾಡ್ತಾರೆ. ಕಮೆನ್ಸಾಲಿಸಮ್, ಈಟಿಂಗ್ ಆನ್ ದಿ ಸೇಮ್ ಟೇಬಲ್ ಅನ್ನೋದಕ್ಕೋಸ್ಕರ ಪರಮಾತ್ಮನು ದೇವತೆಗಳನ್ನ ಸೃಷ್ಟಿ ಮಾಡ್ದ, ಮನುಷ್ಯರನ್ನು ಸೃಷ್ಟಿ ಮಾಡ್ದ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಪ್ರವೃತ್ತಿ ಮಾರ್ಗಕ್ಕೆ ಸಪ್ತ ಋಷಿಗಳನ್ನ, ಈ ಕಡೆ ನಿವೃತ್ತಿ ಮಾರ್ಗಕ್ಕೆ ಇದನ್ನ ಯಾರನ್ನೂ ಬಿಡ್ಲಿಲ್ಲ. ಒಂದೇ ಸಾರಿ ಎಲ್ಲರೂ ನಿವೃತ್ತಿ ಮಾರ್ಗಕ್ಕೆ ಹೋಗಲ್ಲ ಅಲ್ವಾ. ನಾರದರ ಗುರುಗಳಾದ ಸನತ್ ಕುಮಾರ್ ಅವರೆಲ್ಲ ಇದ್ರಲ್ಲ ಈ ಕಡೆ ನಿವೃತ್ತಿ ಮಾರ್ಗಕ್ಕೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಸೃಷ್ಟಿ ಮಾಡಿಬಿಟ್ಟಿದ್ದೇನೆ, ನಾವು ಅವುಗಳನ್ನ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಗೆ ದೇವತೆಗಳು, ನಾವು ಮನುಷ್ಯರು. ಸೊ ಅವ್ರನ್ನ ನಮಗೆ ಬೇಕಾಗಿರೋದನ್ನ ಅವ್ರಿಗೆ ತೃಪ್ತಿ ಮಾಡಿದ್ರೆ ಅವ್ರು ಸಂತೋಷ ಆಗಿ ನಮಗೆ ಬೇಕಾಗಿರೋದು ಕೊಡ್ತಾರೆ. ಅದಕ್ಕೆ ಕಾಮ್ಯ ಕರ್ಮ. ನಮ್ಮಲ್ಲಿ ಕಾಮ್ಯ ಇದೆ. ಯಾರಿಗಿರೋದು? ಪರಮಾತ್ಮನಿಗಿಲ್ಲ. ಅವನ ಆನಂದ ಸ್ವರೂಪ, ಅವನಿಗೇನು ಬೇಕಾಗಿದೆ? ಈ ಮುಸ್ಲಿಂ ಅವ್ರಿಗೆ ಇಲ್ವಲ್ಲ. ಅದಕ್ಕೋಸ್ಕರ ಇವನಿಗೆ ಬೇಕು ಬೇಕು, ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಅನ್ಕೊಂಡು ಅದಕ್ಕೋಸ್ಕರ ಇವನು ಕೆಟ್ಟ ದಾರಿಗೆ ಹೋಗ್ಬಿಡ್ತಾನೆ. ವೀರಪ್ಪ ಗೀರಪ್ಪ ಅಂಗುಲಿಮಾಲ ಆಮೇಲೆ ವಾಲ್ಮೀಕಿ ಆಗ್ಬಿಡ್ತಾನೆ ಅಂತ ಹೇಳಿ ಅವನಿಗೆ ಒಂದು ಪ್ರಾಪರ್ ಚಾನಲ್ ತೋರಿಸ್ಕೊಟ್ರೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ನಮ್ಗೆ ಈ ವಿಚಾರಗಳೆಲ್ಲ ತಿಳ್ಕೊಂಡ್ರೆ ಕುಣಿಯೋಂಗಾಗಲ್ದೇನೋ. ಸುಮ್ಮನೆ ನಮ್ಗೇನು ವೇದ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ. ಸ್ವಾಮಿಗಳು ಪುಸ್ತಕ ಓದ್ರಿ, ಇಂಥ ಪುಸ್ತಕಗಳನ್ನ ಎಲ್ಲ ಗೊತ್ತಾಗುತ್ತೆ. ಆದ್ದರಿಂದ ದೇವತೆಗಳಿಗಾಗಿ ಚರು ಅಂತಂದ್ರೆ ಏನು ಅಂತ ಸ್ವಾಮಿಗಳು ಟಿಪ್ ನೋಟ್ಸ್ ಬರೆದ್ಬಿಡ್ತಾರೆ. ಇಲ್ದ್ರೆ ಯಾವಾಗ ಗೊತ್ತಾಗುತ್ತೆ? ನಾವೇನು ವೇದ ಎಲ್ಲ ಓದಿದ್ದೀವೇನೋ. ಹಾಲಿನಲ್ಲಿ, ತುಪ್ಪದಲ್ಲಿ ಅಥವಾ ನೀರಿನಲ್ಲಿ ಬೇಯಿಸಿದ ಯಾವುದೇ ಧಾನ್ಯ ಅದನ್ನ ಚರು ಅಂತ ಕರೀತಾರೆ, ಹಾಕ್ತಾರೆ ಅಷ್ಟೇ. ಇನ್ನ ಅಕ್ಕಿ ಹಿಟ್ಟಿನಿಂದ ಮಾಡಿ ಹೋಮ ಮಾಡು ರೊಟ್ಟಿ ಮಾಡಿದ್ರೆ ಅದನ್ನ ಪುರೋಡಾಶ ಅಂತ ಕರೀತಾರೆ. ಇಷ್ಟಪ್ಪ. ಇವೆಲ್ಲ ಕರ್ಮಕಾಂಡದಲ್ಲಿ ಇದರಲ್ಲಿ ಯಾಗ ಯಜ್ಞಗಳು ಇದರಲ್ಲೆಲ್ಲ ಬರುತ್ತೆ. ಮತ್ತೆ ಯಜ್ಞವು ಅಂತಂದ್ರೆ ಏನು? ಕರ್ಮ ಸಂಜಿತವಾಗಿರುತ್ತದೆ, ಅಂದ್ರೆ ಕರ್ಮದಿಂದ ಕೂಡಿರುತ್ತಿದ್ದು. ಇದು ಒಬ್ಬರು ಮಾಡೋದಲ್ಲ, ಎಲ್ಲರೂ ಸೇರಿಕೊಂಡು. ನಿಮಗೆ ಅಲ್ಲಿ ಭಗವದ್ಗೀತೆ ಉಪನ್ಯಾಸಗಳು ಸ್ವಾಮಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಯಜ್ಞ ಅಂತಂದಿದ ತಕ್ಷಣ ಎಷ್ಟು ಹೇಳ್ಬಿಡ್ತಾರೆ ಅಲ್ಲಿ ಒಬ್ಬ ಇವನಿರ್ಬೇಕು, ಯಜಮಾನ ಅಂದ್ರೆ ಯಜಮಾನ ಹೆಂಡತಿ, ಯಜಮಾನನೇ ಮುಖ್ಯ. ಅಲ್ಲಿ ಇಬ್ರು ಸೇರೆ ಮಾಡ್ಬೇಕು. ಮದುವೆ ಆದ್ಮೇಲೆ ಇವೆಲ್ಲ, ಅವನು ಬ್ರಹ್ಮಚರ್ಯ ಆದಾಗ ಇವನಿಗೆ ಇವ್ಯಾವುದೂ ಇಲ್ಲ. ಆದ್ರಿಂದ ಇವನು ಯಜಮಾನ ಅಂತ ಕರಿತೀವಿ. ಕೊನೆಗೆ ಆಯಾ ಮಂತ್ರಗಳು, ಸಂವಿತ್ತದಲ್ಲಿ ಆಯಾ ಮಂತ್ರಗಳಿರುತ್ತೆ. ಬ್ರಾಹ್ಮಣದಲ್ಲಿ ಯಾವ ಕರ್ಮ ಮಾಡಬೇಕಾದ್ರೆ ಈ ಮಂತ್ರಗಳನ್ನ ಹೇಳಬೇಕು ಅಂತ ಹೇಳಿ ಅಲ್ಲಿಂದ ತಗೊಂಡು ಅವುಗಳನ್ನ ಹೇಳ್ತಾರೆ. ಸೊ ನಮಗೆ ಮಳೆ ಬರಬೇಕು ಅಂದ್ರೆ ಉಂಟು, ನನಗೆ ಪುತ್ರ ಕಾಮೇಷ್ಟಿ ಯಜ್ಞ ಯಾಗ ಇರ್ತವೆಲ್ಲ ಇರುತ್ತೆ ಗೊತ್ತು ನಮ್ಗೆ. ಶ್ರೀರಾಮಚಂದ್ರನ ತಂದೆ ದಶರಥ ಮಾಡಿದ್ದ ಹಾಗೆ. ಸೊ ಇವುಗಳನ್ನೆಲ್ಲ ಮಾಡ್ಕೊಳ್ಳೋದು ಹಾಗೆ ಅಂತ. ಅಲ್ಲಿ ಇನ್ನೇನು ವೃತ್ತಿಜರು ಅಂತ ಇರ್ತಾರೆ, ಅವರು ಮಂತ್ರಗಳನ್ನ ಹೇಳ್ತಾ ಇರ್ತಾರೆ. ಅವರು ಒಂದು 5-6 ಜನ 10 ಜನ ಎಷ್ಟು ಜನ ಇರ್ತಾರೆ. ಅವ್ರ ಮೇಲೊಬ್ಬ ಲೀಡರ್ ಇರ್ತಾನೆ. ಇವ್ರೇನೋ ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವನು ರೆಕ್ಟಿಫೈ ಮಾಡೋದಿಕ್ಕೆ ಅವನೆಲ್ಲ ಗೊತ್ತಿರುತ್ತೆ ಅವನಿಗೆ. ಹೀಗೆಲ್ಲ ಇದೆ ಇದರಲ್ಲಿ ಕರ್ಮ ಅಂದ್ರೆ. ಮತ್ತೆ ಅದರಲ್ಲಿ ಈ ಕಾಲ, ದೇಶ, ಯಾವ ಟೈಮ್ ಇವರು ಆ ಯಜ್ಞ ಯಾಗ ಮಾಡಬೇಕು ಎಲ್ಲವೂ ಕೂಡ ಇರುತ್ತೆ. ಅದಕ್ಕೆ ಈ ಜಾತಕ ನೋಡೋದು ಅಂತೀವಲ್ಲ, ಏನು ಹೇಳ್ತಾರೆ ಅದಕ್ಕೆ? ಏನು ಹೇಳ್ತಾರಮ್ಮ ಅದಕ್ಕೆ? ಏನು ಹೇಳ್ತಾರಮ್ಮ? ಅಲ್ಲಮ್ಮ, ಈ ಅಲ್ಲಿ ಬೋರ್ಡ್ ಹಾಕೊಂಡಿರ್ತಾರಲ್ಲ, ನಾವು ಜಾತಕ ನೋಡ್ತೀವಿ ನಾವು. ಅವ್ರು ಯಾರು? ಭವಿಷ್ಯ ಏನು? ಜ್ಯೋತಿಷ್ಯ. ಅದಕ್ಕೆ ಇವೆಲ್ಲ ಬೇಕಾಗುತ್ತೆ. 6 ಅಂಗಗಳು ವೇದಗಳನ್ನ ಅಧ್ಯಯನ ಮಾಡಬೇಕಾದ್ರೆ ಜ್ಯೋತಿಷ್ಯ, ನಿರುಕ್ತಿ, ಛಂದಸ್ಸು, ವ್ಯಾಕರಣ, ಸಂಸ್ಕೃತ ಬರಲೇಬೇಕು. ಇನ್ನೊಂದೇನಾಯ್ತು, ಒಟ್ಟಾರು ಇವುಗಳು ತಿಳ್ಕೊಂಡಿದ್ರೇನೆ ಇವು ನೋಡ್ರಿ. ಅಲ್ಲಿ ಜ್ಯೋತಿಷ್ಯ ಯಾಕೆ ಬೇಕು ಅಂತಂದ್ರೆ ಇವಕ್ಕೆಲ್ಲ ಕಾಲ, ದೇಶ, ಯಾವಾಗ ಮಾಡಬೇಕು, ಅವ್ರು ಹುಟ್ಟಿದ ದಿನ, ಏನೇನೋ ನೋಡ್ತಾರೆ. ಇವೆಲ್ಲ ಬೇಕು. ನಮ್ಮ ದೇವರನ್ನ ಚಿಂತನೆ ಮಾಡೋದಕ್ಕೆ ಇವೆಲ್ಲ ಬೇಕಾ? ಏನೋ ಫಸ್ಟ್ ಆಫ್ ಆಲ್ ನನಗೆ ಅವು ಇಷ್ಟ ಇಲ್ಲ.
ನಾನು ಮಾಡೋದೇ ಬೇರೆ ಕಾಲಗಳಲ್ಲಿ, ನನ್ನ ಕಥೆನೇ ಬೇರೆ. ಅದರಿಂದ ಈ ಹಬ್ಬ ಹುಣ್ಣಿಮೆಗಳು, ಮಡಿ ಮೈಲ್ಗೆ ಆಚಾರ ಎಲ್ಲ ಬೇಕು. ಹಾಗೆ ತಿಳ್ಕೊಳ್ರಿ. ನಾವು ದೇವಸ್ಥಾನಕ್ಕೆ ಹೋದ್ರೆ ನಮಗೂ ದೇವರಿಗೂ ಮಧ್ಯೆ ಪೂಜಾರಿ ಇರ್ತಾನೆ. ಯಜ್ಞಗಳಲ್ಲಿ ನಮಗೂ ಆ ಪರಮಾತ್ಮನಿಗೂ ಮಧ್ಯೆ ಅಗ್ನಿದೇವ ಇರ್ತಾನೆ. ಇವನು ಮೀಡಿಯೇಟ್ ಪೋಸ್ಟ್ಮ್ಯಾನ್. ಇಷ್ಟು ತಿಳ್ಕೊಳ್ರಿ. ಸೊ ಆ ಮಂತ್ರದಲ್ಲಿ ಅಷ್ಟು ಪೂರ್ತಿ ಗೊತ್ತಾಯ್ತು. ಕರ್ಮವೆಂಬ ಮಾತಿನಿಂದ ಹೇಳಿಡೋ ಅರ್ಥ ಯಜ್ಞ ಬೀಜವಾಗಿರುವ ಕರ್ಮದಿಂದಲೇ ಅಲ್ಲವೇ ವೃಷ್ಟಿಯೇ ಮುಂತಾದ ಕ್ರಮದಿಂದ ಸಾವಿರ ಜಂಗಮಗಳಾದ ಪ್ರಾಣಿಗಳು ಉಂಟಾಗೋದು ಅಂತ ಹೇಳ್ಬಿಟ್ರಿ. ಒಂದೇ ಲೈನ್. ಇದಕ್ಕೆ ನಮ್ಗೆಲ್ಲ ಡೀಟೇಲ್ ಆಗಿ ಗೊತ್ತಿದೆ. ಏನದು? ಯಜ್ಞ ಬೀಜವಾಗಿರುವ ಕರ್ಮದಿಂದಲೇ. ಕರ್ಮ ಥಿಯರಿ ಎಲ್ಲಿ ಬೀಜ ಆಗಿರೋದು? ನಾವು ಗಾರ್ಡನ್ ಇದ್ರೆ ಇಲ್ಲಿ ಆ ಬೀಜ ರೂಪದಿಂದ ಇರ್ತಾನೆ. ಅವನಿಂದಲೇ ಅಲ್ವಾ ಸೃಷ್ಟಿ ಆಗೋದು. ಮಹಾಪ್ರಳಯ ಆದಾಗ ಅವನು ಬೀಜ ರೂಪದಲ್ಲಿರ್ತಾನೆ, ಸೃಷ್ಟಿ ಆಗಿದ್ದ. ಅದಾಗಿದ ತಕ್ಷಣ ಮತ್ತೆ ಯಾರು? ವಿಷ್ಣು. ಆ ಬೀಜ ರೂಪದಲ್ಲಿರೋದು ಮತ್ತೆ ಬದುಕಂತ ತೋರ್ಕೊಳ್ಳುತ್ತೆ, ಅವರವ್ರಿಗೆ ತಕ್ಕಂತೆ ಬರುತ್ತೆ. ಈ ಸೃಷ್ಟಿ ಸ್ಥಿತಿ ಲಯ ಇಲ್ಲದೆ ಇದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ, ಅವನು ವೀರಪ್ಪ ಕೂಡ ಸೃಷ್ಟಿ ಆದ್ಮೇಲೆ ಎಲ್ಲರೂ ಮುಕ್ತರಾಗ್ಬಿಡ್ತಾರೆ ಅಂದ್ರೆ ಅವನು ಮಾಡಿದ ಪಾಪ ಏನ್ ಮಾಡ್ತೀರಾ? ಗೋವಿಂದ. ಹಂಗಾಗೋದಿಲ್ಲ. ಹೇಗಿದೆ? ಆದರೆ ಮತ್ತದಕ್ಕೆ ಎಂಡಿ ಯಾವಾಗ ಅನುಭವಿಸ್ತಾನೆ ಇರ್ಬೇಕಾ? ಏನೂ ಇಲ್ಲ. ನೀನು ಇಲ್ಲಿ ಸಾಧನೆ ಮಾಡಿ ನಿಜವಾದ ನಿನ್ನ ಸ್ವರೂಪ ತಿಳ್ಕೊ. ಈಗಲೇ ಎಲ್ಲ ಕರ್ಮದ ಫಲಗಳು, ಈವನ್ ಸಂಚಿತ ಕರ್ಮ ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಮತ್ತೇನೆ ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಲೆಕ್ಕನೇ ಇಲ್ಲ. ಹೇಗೆ ತಗೊಂಡ್ಬರ್ತಾನೆ? ಜ್ಞಾನದಿಂದಲೇ ಮೋಕ್ಷ. ಹಾವು ಅಂತ ಹೆದರ್ಕೊಂತ ಇದ್ರಿ, ಟಕ್ ಅಂತ ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಹಗ್ಗ ಅಂತ ಗೊತ್ತಾಯ್ತು. ಎಲ್ಲ ಹೊಟ್ಟೋಯ್ತಲ್ಲ. ಅಗ್ರಹಣ, ಅನ್ಯತಾ ಗ್ರಹಣ, ಸಂಶಯ ಗ್ರಹಣ, ಮೂರು ಹೊರಟೋಯ್ತು. ಹಾಗೆ ಇಲ್ಲಿ. ಆದ್ದರಿಂದ ಇಲ್ಲಿ ಅದೇ ಬೀಜ ರೂಪದಲ್ಲಿತ್ತು. ಎಲ್ಲ ಸ್ವಲ್ಪ ಹೊಂದುತ್ತೆ ನೋಡ್ರಿ. ಮತ್ತೆ ಇನ್ನು ಇವರು ಯಾರೋ ಈ ಕಪಿಲ ಸಾಂಖ್ಯರು ಹೇಳೋದು ಕೂಡ ಪ್ರಧಾನ ಅಂತ ಏನೋ ಹೇಳ್ತಾರೆ. ಅವ್ರದ್ದು ಕೂಡ ತಗೊಂಡು ಸ್ವಲ್ಪ ಚಿಂತನೆ ಮಾಡಿದ್ದೀವಿ ನಾವು 13ನೇ ಅಧ್ಯಾಯದಲ್ಲಿ. ಮತ್ತೆ 7ನೇ ಅಧ್ಯಾಯದಲ್ಲೂ ಕೂಡ ಆ ಪ್ರಧಾನ ಆಗಿದ್ದಾನೆ ಏನೇನೋ ಹೇಳ್ತಾರೆ. ಅದನ್ನೆಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಗೊಂತೀವಿ ನಾವು. ಅವರು ಕೂಡ ಬೀಜ ರೂಪದಲ್ಲಿರುತ್ತೆ ಅಂತ ಎಲ್ಲ ಹೇಳ್ತಾರೆ. ಅವರು ಏನಾದರೂ ಹೇಳ್ಕೊಳ್ಳಿ. ಒಟ್ಟಿನಲ್ಲಿ ಈ ರೀತಿ ಪ್ರಪಂಚ ಹೆಂಗೆ ಸೃಷ್ಟಿ ಆಯಿತು ಅಂದರೆ ಹಾಗೆ ಅಂತ. ನಿಜವಾಗ್ಲೂ ಸೃಷ್ಟಿಯಾಗಿಲ್ಲ, ಗೊತ್ತು ನಮಗೆ. ಆದ್ದರಿಂದ ವೃಷ್ಟಿ ಮುಂದಾದ ಕ್ರಮದಿಂದ ಸ್ಥಾವರ ಜಂಗಮವಾದ ಯಾವ್ಯಾವುದು? ಸ್ಥಾವರ ಜಂಗಮ. ಸ್ಥಾವರ ಅಂತಂದ್ರೆ ಸ್ಥಿರವಾಗಿರೋದು. ಯಾವುದು? ಕಲ್ಲು, ಬಂಡೆ, ಇವೆಲ್ಲ. ಜಂಗಮ ಅಂದ್ರೆ ಓಡಾಡೋ. ಹಂಗಲ್ಲ, ಸರಿ. ಮೊದಲು ಎತ್ಕೊಂತಾನೆ ಚೇತನ ಅಚೇತನ. ಅದರಲ್ಲಿ ಚೇತನ ಅಂತಂದ್ರೆ ಅದು, ಅಚೇತನ ಅಂದ್ರೆ ಈ ಕಲ್ಲು ಗಿಲ್ಲು ಪಂಚಭೂತಗಳು ನೀರು ಇವೆಲ್ಲ ಅಚೇತನ ಅಂದ್ಬಿಡ್ತಾರೆ. ಚೇತನ ಅಂದ್ರೆ ಯಾವುದು? ಗಿಡ, ಬಳ್ಳಿ, ಮರ, ಪ್ರಾಣಿಗಳು, ಮನುಷ್ಯರು, ದೇವತೆಗಳು. ಫಸ್ಟ್ ಎತ್ಕೊಂತಾನೆ ಚೇತನ ಅಚೇತನ ಅಂತಾರೆ. ಆ ಚೇತನದಲ್ಲೂ ಚಲಿಸೋದು, ಚಲಿಸ್ತಾ ಇರೋದು ಗಿಡ, ಮರ, ಬಳ್ಳಿ. ಮಿಕ್ಕಿರೋದೆಲ್ಲ ಜಂಗಮರು. ಹೀಗೆ ಎಷ್ಟು ಚೆನ್ನಾಗಿ ತಗೊಂಡ್ಬರ್ತಾರೆ ನೋಡ್ರಿ. ಮುಗಿದು ಹೋಯ್ತು. ಪ್ರಪಂಚ ಅಂದ್ರೆ ಹಿಂಗೆ ಹೇಳ್ಬಿಡ್ಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಸ್ಥಾವರ ಜಂಗಮ ಉಂಟಾಗುತ್ತೆ ಅಂತ. ಈಗ 4ನೇ ಮಂತ್ರ ಇಲ್ಲಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ತಿಳಿಸ್ಕೊಡೋದು ಇದೆಯಲ್ಲ. ಆದಿಭೂತ ಅಂದ್ರೆ ಏನು, ಆದಿ ದೈವ ಅಂದ್ರೆ ಏನು, ಇವೆಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಆದಿಭೂತಂ ಕ್ಷರೋ ಭಾವ ಪುರುಷಶ್ಚಾದಿ ದೈವತಂ ಆದಿ ಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಆದಿಭೂತ ಅಂದ್ರೆ ಏನು? ಕ್ಷರವಾದ ಭಾವವು ನೋಡ್ರಿ. ಅಲ್ಲೇ ಕ್ಷರ, ಅನಾತ್ಮ, ದೃಶ್ಯ ಪ್ರಪಂಚ, ದುಃಖಾಲಯ. ಚೆನ್ನಾಗಿ ಅರ್ಥ ಮಾಡ್ಕೊ. ದುಃಖಾಲಯ ಆದಿಭೂತ. ಆದಿಭೂತ ಆದಿಭೌತಿಕ ಪಂಚಭೂತಗಳಿಂದ ಆಗಿರೋದು. ಎಲ್ಲ ಪಂಚಭೂತಗಳಿಂದನೇ ಆಗಿರೋದು. ಮತ್ತು ಪುರುಷನು ಆದಿದೈವ.
ಆಧ್ಯಾತ್ಮ ಆಯಿತು, ಆದಿ ಭೌತಿಕ ಆಯಿತು, ಆದಿ ದೈವಿಕ. ಅದಕ್ಕೆ ದೇವತೆಗಳು ಯಾರವರು? ದೇಹದಾರಿಗಳಲ್ಲಿ ಶ್ರೇಷ್ಠನು ಅಲ್ವಾ. ಅವ್ರಿಗೆ ಸ್ವಲ್ಪ ಚಿತ್ತಗಿತ್ತ ಶುದ್ಧಿ ಆಗಿರುತ್ತೆ, ಏನೋ ಸಾಧನೆ ಮಾಡ್ಕೊಂಡಿರ್ತಾರೆ, ಕರ್ಮದಿಂದ ಇರ್ಬೋದು ಅಥವಾ ಅವ್ರು ಹುಟ್ಟಿದಾಗಲಿಂದ ದೇವತೆಗಳಾಗಿರ್ಬೋದು, ಏನಾದರೂ ಆಗಲಿ. ಇನ್ನ ಆದಿಯಜ್ಞ ಅಂದ್ರೆ ಏನು, ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ 4ನೇ ಮಂತ್ರದಲ್ಲಿ. ಆದಿಭೂತ ಅಂದ್ರೆ ಭೂತಗಳು, ಪಂಚಭೂತಗಳಿಂದ ಪ್ರಾಣಿ ಸಮೂಹವೆಲ್ಲ ಸೃಷ್ಟಿಯಾಗಿದೆಯಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಯಾವುದದು? ಆಧ್ಯಾತ್ಮವೂ ಅಷ್ಟೇ, ಆದಿ ಭೌತಿಕವೂ ಅಷ್ಟೇ, ಆದಿ ದೈಹಿಕವೂ ಅಷ್ಟೇ. ಕಾಲ ದೇಶ ಕಾರ್ಯ ಕಾರಣ ಭಾವ ಅಷ್ಟೆಲ್ಲೇ. ಅದಕ್ಕೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಏನಿದು? ಕ್ಷರ. ಕ್ಷರ ಅಂದ್ರೆ ಏನು? ನಾಶ ಆಗುವಂಥದ್ದು, ಅನಾತ್ಮ, ಹೀಗೆಲ್ಲ ಹೇಳ್ಬಿಡ್ತೀವಿ. ಕ್ಷರ ಅಂದ್ರೆ ಕ್ಷಯಿಸುವುದು, ನಾಶ ಆಗೋದು. ಅಲ್ಲೇ ಬರೆದ್ಬಿಟ್ಟಿದ್ದಾರೆ, ನಾಶವಾಗುವ ಸ್ವಭಾವ. ಹಾಗೆ ಹುಟ್ಟುವ ಯಾವುದೇ ವಸ್ತುವಾಗಲಿ ಅದು ಎಂದರೆ ಪುರುಷನು. ಇಲ್ಲಿ ಹುಟ್ಟೋದು ಅಂತಂದ್ರೆ ಪ್ರಾಣಿಗಳ ಶರೀರ ಆಧ್ಯಾತ್ಮಿಕವಾಗಿ ಎಲ್ಲನೂ ಸೇರ್ಕೊಂಡ್ಬಿಡುತ್ತೆ, ಆದಿ ಭೌತಿಕವಾಗಿ, ಆದಿ ದೈವಿಕವಾಗಿ ಎಲ್ಲ ಕೂಡ ಅಲ್ವಾ. ಇನ್ನ 13ನೇ ಅಧ್ಯಾಯದಲ್ಲೂ ಕೂಡ ನೋಡ್ರಿ, ಇಲ್ಲೇ 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಅಂತ ಕರೆದಿದೆ. ಒಂದೊಂದು ಕಡೆ ಒಂದೊಂದು ಕರೀತಾರೆ. ಅಲ್ಲಿ ಕ್ಷೇತ್ರ ಅಂದ್ರೆ ಏನು? ಅಲ್ಲಿ ಅನಾತ್ಮ. ಸೇಮ್ ಇದಕ್ಕೆ ಈ ಅವಸ್ಥೆ ಒಳಗಡೆ ತಡಸನ್ ಅಥವಾ ಅನಾತ್ಮ ಅಂತ ಕರೀರಿ, ದುಃಖಾಲಯ, ಏನ್ ಬೇಕಾದ್ರೂ ಕರೀರಿ. 13ನೇ ಅಧ್ಯಾಯದಲ್ಲಿ ಇದು ಕ್ಷೇತ್ರ ಅಂತ ಕರೆದ್ರು. ಆತ್ಮನ ಬ್ರಹ್ಮನ್ ಏನಂತ ಕರೆದ್ರು? ಕ್ಷೇತ್ರಜ್ಞ. ಅವನು ಜ್ಞಾನ ಸ್ವರೂಪ. ಇವು ಕ್ಷೇತ್ರ ಅಷ್ಟೇ. ಯಾವಾಗ ಹೋಗ್ತೀರಾ ಸ್ವಾಮಿ ಕ್ಷೇತ್ರಕ್ಕೆ? ಕ್ಷೇತ್ರ ಅಂದ್ರೆ ಇಲ್ಲಿರೋದಕ್ಕೆ, ಅದು ಕ್ಷೇತ್ರಜ್ಞ. ದೃಶ್ಯ. ಹಾಗೆ ದೃಶ್ಯ ಅಂತಂದ್ರೆ ಇಲ್ಲಿದು, ದೃಗ್ ಅದನ್ನು ನೋಡೋನು. ಸೊ ಹೀಗೆಲ್ಲ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಪುರುಷನು ಇವನಿಂದ ಎಲ್ಲವೂ ತುಂಬಿಕೊಂಡಿರುವುದು ಅಂತ ಇದ್ದಾರೆ. ಇನ್ನ 15ನೇ ಅಧ್ಯಾಯ ನೋಡ್ರಿ, ಪ್ರಾಣಿಗಳ ಶರೀರ ಅಥವಾ ಅನಾತ್ಮ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನ 13ನೇ ಅಧ್ಯಾಯದಲ್ಲಿ ಏನ್ ಕರೆದ್ರು? ಕ್ಷೇತ್ರ ಅಂತ ಕರೆದ್ರು. ಅದನ್ನೇ 15ನೇ ಅಧ್ಯಾಯದಲ್ಲಿ ಏನ್ ಕರೆದ್ರು? ಕ್ಷರ ಅಂತ ಕರೆದ್ರು. ಅದನ್ನೇ ನಾನು ಹೇಳಿದ್ದು, ಕ್ಷರ ಅಕ್ಷರ. ಇಲ್ಲಿ ಕ್ಷರ ಅಂತಂದ್ರೆ ದೃಶ್ಯ ಪ್ರಪಂಚ, ಅಕ್ಷರ ಅಂತಂದ್ರೆ ಇದು ಬೀಜ ರೂಪದಲ್ಲಿರುತ್ತಲ್ಲ ಅದು. ಅಥವಾ ನೀವು ಕ್ಷರ ಅಂದಿದ ತಕ್ಷಣ ಎಲ್ಲವನ್ನೂ ಸೇರಿಸಿ ಅದೇನು ಹೇಳ್ಬಿಟ್ಟು ಅಕ್ಷರ ಅಂದಿದ ತಕ್ಷಣ ಪರಬ್ರಹ್ಮನ್ನ ಹೇಳ್ಬೇಕು. ಹೆಂಗಾದ್ರೂ ಮಾಡ್ಕೊಡ್ರಿ. ಒಟ್ಟಿನಲ್ಲಿ ಈ ಅರ್ಥಗಳನ್ನ ನಾವು ಚೆನ್ನಾಗಿ ಅರ್ಥ ಆಗ್ತಾ ಇದ್ವಿ. ಇವಾಗ ಇವನಿಂದ ಎಲ್ಲವೂ ತುಂಬಿಕೊಂಡಿರುವುದರಿಂದ, ಯಾರಿಂದ? ಪರಮಾತ್ಮನೇ ಇಲ್ಲೆಲ್ಲ ತುಂಬಿಕೊಂಡಿರೋದು. ವ್ಯಷ್ಟಿ ಸಮಷ್ಟಿ ರೂಪದಿಂದ ಎಲ್ಲವನ್ನೂ ತುಂಬಿಕೊಂಡಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಪುರದಲ್ಲಿ ಇತ್ತುಕೊಂಡು ಬರುವುದರಿಂದ, ಪುರ ಅಂತಂದ್ರು ಒಂದೇ, ಕ್ಷೇತ್ರ ಅಂತಂದ್ರು ಒಂದೇ, ಶರೀರ ಅಂತಂದ್ರು ಒಂದೇ. ಪುರ ಈ ಶರೀರ, ಈ ಕ್ಷೇತ್ರ ಎಲ್ಲ ಒಂದೇ ಆಗುತ್ತಲ್ಲ. ಆತ್ಮನಲ್ಲಿ ಒಳಗೆ ಇರುವ ಸರ್ವ ಪ್ರಾಣಿಗಳ ಕರ್ಣಗಳಿಗೂ ಅನುಗ್ರಹವಾಗಿರುವ ಹಿರಣ್ಯ ಗರ್ಭ. ಇಲ್ಲಿ ನೋಡ್ರಿ, ಹಿರಣ್ಯ ಗರ್ಭ ಅಂತ ತಗೊಂಡ್ಬರ್ತಾ ಇದ್ದಾರೆ. ಇಲ್ಲಿ ಹಿರಣ್ಯ ಗರ್ಭ ಮತ್ತೆ ಇವೆಲ್ಲ ಎಲ್ಲಿಗೆ ಹಾಕ್ತೀರಾ? ಆತ್ಮನ್ಗೆ ಹಾಕ್ತೀರಾ, ಅನಾತ್ಮಕ್ಕೆ ಹಾಕ್ತೀರಾ? ಹಿರಣ್ಯ ಗರ್ಭ. ಆಮೇಲೆ ಅವನ ಇನ್ನೇನೇನು ಕರೀತಾರೆ, ಅವನ ಇನ್ನೊಂದು ಯಾವುದು? ಪ್ರಜಾಪತಿ, ಹಿರಣ್ಯ ಗರ್ಭ, ಇವೆಲ್ಲ
ಆತ್ಮಂಗಾಗ್ತಿರೋ ಅನಾತ್ಮಕ್ಕಾಗ್ತಿರೋ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅನಾತ್ಮಕ್ಕೆ ಸರ್, ಅನಾತ್ಮ. ಅಷ್ಟೇ ಅನಾತ್ಮಕ್ಕೆ ಹಾಕ್ಬೇಕಷ್ಟೇ. ಪರಮಾತ್ಮ ಅಂದ್ರೆ ವಿಷ್ಣು. ವಿಷ್ಣು ಅಲ್ಲ, ಯಾರು? ಬ್ರಹ್ಮ. ಸೃಷ್ಟಿ ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ಸೃಷ್ಟಿ ಮಾಡುವಾಗ ಆ ಹಿರಣ್ಯ ಗರ್ಭ ಅಂದ್ರೆ ಯಾರು? ನಮ್ಮ ಎಲ್ಲ ಸೂಕ್ಷ್ಮ ಶರೀರಗಳ ಒಟ್ಟು ಬೆಷ್ಟಿ ಸಮಷ್ಟಿ ಎಲ್ಲ ಸೇರಿಸ್ಕೊಂಡ್ಬಿಡ್ತಾರೆ. ನನ್ನ ಸೂಕ್ಷ್ಮ ಶರೀರ ಮತ್ತೆ ಆದಿಭೌತಿಕವಾಗಿರೋ ಸೂಕ್ಷ್ಮ ಶರೀರ, ಆದಿದೈವಿಕವಾಗಿರೋ ಎಲ್ಲ ಸೂಕ್ಷ್ಮ ಶರೀರಗಳು ಸೇರಿಸಿ ಅವನ್ನ ಹಿರಣ್ಯ ಗರ್ಭ ಅಂತಾರೆ ಅಷ್ಟೇ. ಇನ್ನ ವಿರಾಟ ಪುರುಷ ಅಂದ್ರೆ ಏನು? ಪ್ರಜಾಪತಿ ಸರಿ ವಿರಾಟ ಪುರುಷ. ವಿರಾಟ ಪುರುಷ ಅಂದ್ರೆ ಏನು? ನನ್ನ ಸ್ಥೂಲ ಶರೀರ, ಆದಿಭೌತಿಕವಾಗಿರೋ ಎಲ್ಲ ಸ್ಥೂಲ ಶರೀರಗಳು, ಆದಿದೈವಿಕವಾಗಿರೋ ಎಲ್ಲ ಸ್ಥೂಲ ಶರೀರಗಳನ್ನ ಸೇರಿಸಿ ಇವನ್ನ ವಿರಾಟ ಪುರುಷ ಅಂತ ಕರೀತಾರೆ. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಏನಾಗಬೇಕು? ಆತ್ಮ ಆಗುತ್ತೇನೋ? ಇಲ್ಲ, ಅಷ್ಟೇ. ಬಟ್ ಬೆಷ್ಟಿ ಸಮಷ್ಟಿ ಎಲ್ಲರದು ಸೇರಿ ಒಟ್ಟಿಗೆ ಪ್ರಪಂಚ ಸೃಷ್ಟಿ ಮಾಡುವಾಗ ಅವನು ಇವನ್ ಸೃಷ್ಟಿ ಮಾಡ್ದ ಅಂತ ಹಿಂಗೆಲ್ಲ ಹೇಳ್ತಾರೆ. ಅದಕ್ಕೆ ಮೊದಲನೇ ಮನುಷ್ಯ ಸೃಷ್ಟಿ ಮಾಡಿದವರು ಇದರಿಂದ ಪ್ರಜಾಪತಿ. ಅವನು ಹುಟ್ಟಿದ ತಕ್ಷಣ ಅಹಂ ಅನ್ಕೊಂಡು ಹುಟ್ಟದಂತೆ ನಮ್ಮ ತಾತ ಮುತ್ತಾದ ಅವನು. ಅದಕ್ಕೆ ನಾವು ಕೂಡ ನಾನು ಅನ್ಕೊಂಡು ಜೀವನ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಹೀಗೆ ಅವನು ಆದಿದೈವವು. ನೋಡ್ರಿ, ದೈವ ಅಂತ ಅಂದ್ಬಿಟ್ರು. ಆದಿದೈವಿಕ ಏನು? ಆಧ್ಯಾತ್ಮ, ಆದಿಭೌತಿಕ, ಆದಿದೈವಿಕ, ಕಾಲ ದೇಶ ಕಾರ್ಯಕಾರಣ ಭಾವ ಅವಸ್ಥೆ ಒಳಗಡೆ ಎಲ್ಲ ಅನಾತ್ಮವೇ. ಇವ್ರನ್ನೆಲ್ಲ ಅನಾತ್ಮಕ್ಕೆ ಹಾಕ್ಬಿಡ್ತಾರೆ. ಅಫ್ಕೋರ್ಸ್ ಪೋರ್ಟ್ಫೋಲಿಯೋ. ಇಂದ್ರ ಏನು? ಎಲ್ಲಿದ್ದಾನೆ ಇಂದ್ರ? ಅನಾತ್ಮದಲ್ಲಿದ್ದಾನೆ. ಇಂದ್ರನ ಗುರು ಬೃಹಸ್ಪತಿ, ಅವನು ಅಷ್ಟೇ. ದೇವತೆಗಳಿಗೆಲ್ಲ ಗುರು. ನೀವೇನ್ ಬೇಕಾದ್ರೆ ವಿರಾಟ ಪುರುಷ ಎಲ್ಲ ಅಷ್ಟೇ. ಪ್ರಜಾಪತಿ ಎಲ್ಲ ಅನಾತ್ಮದಲ್ಲೇ ಇರೋರು. ಹಾಗೆ ಇವರು ಆದಿ ದೈವ, ಆದಿ ಯಜ್ಞಗಳಿಗೆಲ್ಲ ಅಭಿಮಾನಿಯಾದ ವಿಷ್ಣು. ಇಲ್ಲಿ ವಿಷ್ಣು ಅಂತ ಹೇಳ್ತಾರೆ. ವಿಷ್ಣು ಎಂಬ ಹೆಸರಿನ ದೇವತೆ. ಯಜ್ಞವನ್ನೇ ವಿಷ್ಣು ಅಂತ 4ನೇ ಅಧ್ಯಾಯದಲ್ಲೂ ಕೂಡ ಹೇಳಿದ್ರು. ಅಲ್ಲಿ ಹೇಳಿದಾಗ ಅಲ್ಲಿ ಯಜ್ಞೋ ವೈ ವಿಷ್ಣು ಅಂತ, ನಾನೇ ಆ ಯಜ್ಞದಲ್ಲಿ ಇರೋವನು ಅಂತ ವಿಷ್ಣು ಕೂಡ ಹೇಳಿದ್ದ ಅಂತ ಹೇಳ್ತಾರೆ. ಹೀಗೆ ಆದ್ರಿಂದ ಯಜ್ಞವೇ ವಿಷ್ಣು. ತೈತ್ರೇಯ ಸಮಿತದಲ್ಲೂ ಹಾಗೆ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಎಂಬ ಶ್ರುತಿ ಇದಕ್ಕೆ ಪ್ರಮಾಣವು. ಈ ವಿಷ್ಣು ನಾನೇ ಅಂತ ಹೇಳ್ಕೊಂತ ಇದ್ದಾನೆ. ಇಲ್ಲಿ ದೇಹದಲ್ಲಿ ಯಜ್ಞವಿರುವುದಷ್ಟೇ. ನೋಡ್ರಿ, ನಾವು ಇಲ್ಲಿ ಇನ್ನೊಂದು ಸೂಕ್ಷ್ಮವಾಗಿದೆ. ಇಲ್ಲಿ ಹೊರಗಡೆ ನಾವು ಕ್ರಿಯೆಗಳು ಮಾಡೋದು ಒಂದು. ನೀವಿನ್ ಸ್ವಲ್ಪ ಸಾಧನೆ ಮಾಡಿ ಮೇಲಕ್ಕೆ ಬಂದಾಗ ನೀವು ಭಾವನೆ ಮಾಡಿಕೊಂಡ್ರೂ ಸಾಕು. ನಮಗೆ ಗೊತ್ತಲ್ಲ ಮಾನಸಿಕ ಪೂಜೆ ಹೆಚ್ಚಿನ ಫಲ ಅಂತ. ಹಾಗೆ ಅದೇ ಯಜ್ಞವನ್ನ ನಮ್ಮ ದೇಹ ಒಂದು ಯಜ್ಞಕುಂಡ, ಇದರಲ್ಲಿ ಎಲ್ಲನೂ ಇದೆ. ಮತ್ತೆ ಇಲ್ಲಿ ಅಗ್ನಿದೇವ ಯಾರು? ನನ್ನಲ್ಲಿರೋ ಜಠರಾಗ್ನಿ. ನಾನು ತಗೊಳ್ಳೋ ಆಹಾರ ಏನು? ಸಮಿತ್ತು, ಅಥವಾ ಅದು ಅರ್ಪಿಸ್ತೀನಲ್ಲ ಅಗ್ನಿಗೆ, ಅಗ್ನಿ ಕುಂಡದಲ್ಲಿ. ಹಾಗೆ ನನ್ನ ಈ ಹೊಟ್ಟೆ ಅಂತ ಅನ್ನೋದು ಜಠರಾಗ್ನಿ ಒಂದು ಇದರಲ್ಲಿರೋದು, ಇಟ್ಕೆಯಲ್ಲಿ ಕಟ್ಟಿರ್ತಾರಲ್ಲ ಹಾಗೆ. ನಾನು ಹೊಟ್ಟೆ ಹಸ್ವಾದಾಗ ಆಹಾರ ತಗೊಂತೀನಿ. ಅದು ಆ ಅಗ್ನಿದೇವನಿಗೆ ಆಹುತಿ ಕೊಡುವಾಗ ಇದು ಭಗವಂತನ ಇಮ್ಯಾಜಿನ್ ಮಾಡಿಕೊಂಡು ನಾನು ಪರಮಾತ್ಮನ್ಗೆ ಅರ್ಪಿಸ್ತಾ ಇದ್ದೇನೆ. ಊಟ ಮಾಡುವಾಗ ಹಾಗೆ ಮಾಡಿದ್ರೆ ಅದು ಅಮೃತ ಆಗುತ್ತೆ, ಇಲ್ದಿದ್ರೆ ವಿಷ ಆಗುತ್ತಂತೆ. ನಾವಿಷ್ಟೆಲ್ಲ ಮಾಡೋದು ಬೇಡ. ಊಟ ಮಾಡುವಾಗ ಪರಮಾತ್ಮ ಅಂತ ನೆನ್ಸ್ಕೊಂತೀನ್ರಿ. ಜೊತೆಗೆ ನಿಮ್ಗೆ ಇಷ್ಟು ಭಾವನೆ ಇತ್ತು ಅಂತಂದ್ರೆ ನಾವು ತಿನ್ನೋ ಅನ್ನ ಅಮೃತವಾಗುತ್ತೆ. ಇಲ್ದಿದ್ರೆ ಏನಾಗುತ್ತೆ? ನೀವು ಅಮೃತ ತಿಂದ್ರು ವಿಷವೇ ಆಗಿರುತ್ತೆ. ಯಾರಿಗೂ ತಿಂದೆ ಕೊಡದೆ, ಯಾರಿಗೂ ಅರ್ಪಿಸ್ದೆ, ಯಾರನ್ನೂ ನೆನ್ಸ್ಕೊಳಿದ್ರೆ ತಿಂದ್ರೆ ಇನ್ನೇನಾಗುತ್ತೆ? ಯಾರಿಗೂ ಕೊಡದೆ ತಿಂದ್ರೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ದೇಹವನ್ನೇ ಒಂದು ಯಜ್ಞಕುಂಡ ಮಾಡ್ಕೋಬಹುದು. ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ದೇಹದಲ್ಲೇ ಯಜ್ಞವಿರುವುದಷ್ಟೇ, ಒಳಗಡೆ ಇಲ್ವೇನೋ ಆತ್ಮ, ಅವನು ಕೊಟ್ರೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅವನೇ ಪರಮಾತ್ಮ. ಅವನಿಗಿಂತ ಇನ್ಯಾರಿದ್ದಾರೆ ನಿಮ್ಗೆ?
ಅಂತ ಹೇಳಿ ನಾನು ಆದ್ದರಿಂದ ಆದಿಯಜ್ಞನು. ಯಜ್ಞವು ದೇಹದಿಂದ ಆಗತಕ್ಕದ್ದಾದ್ದರಿಂದ ದೇಹಕ್ಕೆ ಸಂಬಂಧಪಟ್ಟದ್ದಾಗಿದೆ ಎಂಬುದರ ಮೇಲೆ ದೇಹವು ಇದಕ್ಕೆ ಆಶ್ರಯವಾಯಿತು. ನನ್ನ ದೇಹ ಹೊರಗಡೆಯಿಂದ ಉಪಯೋಗಿಸ್ಕೊಂಡು ಹೊರಗಡೆ ಆ ಯಜ್ಞ ಮಾಡೋದಕ್ಕಿಂತ ನನ್ನ ದೇಹದಲ್ಲೇ ಇವೆಲ್ಲವೂ ಇದೆ ಅಂತ ತಿಳ್ಕೊಂಡು ನಾನು ಪ್ರತಿ ಸಾರಿ ನೀರು ಕುಡೀಲಿ, ಏನೇ ಮಾಡಲಿ ರಾಮ ಅನ್ಕೊಂಡು ಕುಡೀರಿ. ಬಟ್ ಈ ಬ್ಯಾಕ್ಗ್ರೌಂಡ್ ಗೊತ್ತಿತ್ತು ಅಂತಂದರೆ ಇನ್ನೆಂಥ ಪುಣ್ಯ ಬರುತ್ತೆ ಸ್ವಾಮಿ. ಅದರ ಕಥೆನೇ ಬೇರೆ. ಅದಕ್ಕೆ ಭಗವದ್ಗೀತೆ ಕೇಳಬೇಕು. ಅದೇ ಇದು ಸುಮ್ಮನೆ ನೀರು ಕುಡಿಯೋದಕ್ಕೆ ಅಂತ ಏನೋ ರಾಮ ಅನ್ಕೊಂಡು ಕುಡಿಯೋದು. ಈಗ ಅದ್ರ ನೋಡ್ರಿ, ಯಜ್ಞ ಮಾಡ್ತಾ ಇದ್ದೀನಿ ಪ್ರತಿದಿನ ನಾನು. ಅದಕ್ಕೋಸ್ಕರ ಸರ್ಕಸ್ ಮಾಡ್ಬೇಕೇನೋ? ಏನು ಮಾಡ್ಬೇಕಾಗಿ ನಾನು ನೋಡಿದ್ದನ್ನು ಯಜ್ಞ ರೂಪದಲ್ಲಿ ನೋಡ್ಬೇಕು. ಭಗವಂತ ಅಂತ ನೋಡ್ರಿ, ಅದೆಲ್ಲ ಯಜ್ಞ ಆಗೋಯ್ತು. ನೀವು ಏನೇನು ಸ್ವೀಕಾರ ಮಾಡ್ತಿರೋ ತಿಂದಿದ್ದು ಮಾತ್ರ ಅಲ್ಲ ಸ್ವಾಮಿ, ಕರ್ಮೇಂದ್ರಿಯಗಳಿಂದ ಏನೇನು ಮಾಡ್ತೀರೋ ಎಲ್ಲವೂ ಯಜ್ಞವೇ. ಜ್ಞಾನೇಂದ್ರಿಯಗಳಿಂದ ನೀವು ಏನೇನು ಮುಡ್ತೀರಾ, ನೋಡ್ತೀರಾ, ಕೇಳ್ತೀರಾ, ಯಜ್ಞ ನೋಡ್ರಿ. ಯಜ್ಞದ ರೂಪದಲ್ಲಿ ನಾವೆಲ್ಲ ಚೆನ್ನಾಗಿ ವಿಚಾರ ಮಾಡಿದ್ವಿ, ಅಯ್ಯ ಇವೆಲ್ಲ ಅನಾತ್ಮ ಅಂತ. ಈಗ ಅದನ್ನೇ ಭಾವನೆ ರೂಪದಿಂದೆಲ್ಲ ಮಾಡಿಬಿಟ್ರೆ ಸಾಧನೆ ಆಗೋಯ್ತಲ್ಲ ಸ್ವಾಮಿ. ಇದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ದೇಹಕ್ಕೆ ಸಂಬಂಧಪಟ್ಟಾಗಿದೆ ಎಂಬುದರ ಮೇಲೆ ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನನೇ ಈ ದೇಹದಲ್ಲಿ ನಾನೇ ಆದಿಯಜ್ಞನು. ಇನ್ಯಾರು ಬೇಕು? ಆತ್ಮನೇ ಇದ್ದಾನೆ, ಅವನಿಗಿಂತ ಇನ್ಯಾವನ್ ಬೇಕು ಹೇಳ್ರಿ? ಈವನ್ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಒಂದು ಕೈ ಮೇಲಿರೋನು ನಮ್ಮ ನಿಜವಾದ ಸ್ವರೂಪ. ಇವರೆಲ್ಲ ಪೋರ್ಟ್ಫೋಲಿಯೋಗಳು. ಇವ್ರಿಗೆ ಇಷ್ಟಿಷ್ಟು ಕೆಲಸ ಕೊಡ್ತಾರೆ, ಅಷ್ಟು ಮಾಡ್ತಾ ಇರ್ಬೇಕಷ್ಟೆ. ನೆಕ್ಸ್ಟ್, ಈಗ ಕೊನೆಯ ಪ್ರಶ್ನೆ ಕೇಳಿದ್ನಲ್ಲ, ಹಾಗಾದರೆ ನಾನು ಕೊನೆ ಪ್ರಾಣ ಹೋಗುವಾಗ ನಾನು ಏನು ಮಾಡ್ತಾ ನನ್ನ ಪ್ರಾಣವನ್ನು ಬಿಡಬೇಕು, ನಾನು ಮುಂದಕ್ಕೆ ಚೆನ್ನಾಗಾಗಬೇಕಾದ್ರೆ ಅಂತ ಕೇಳಿದ್ದ. 5ನೇದು, ಅಂತಕಾಲೇ ಚ ಮಾಮೇವ ಸ್ಮರ ಮುಕ್ತ ಕಲೇವರಂ ಯಹ ಪ್ರಯಾತಿ ಸಾ ಮದ್ಭಾವ ಯಾತಿ ನಾಸ್ತ್ಯತ್ರ ಸಂಶಯ. ಕಡೆಯ ಕಾಲದಲ್ಲಿ ನಂದು ಕಡೆಯ ಜರ್ನಿ, ಫೈನಲ್ ಜರ್ನಿ, ಲಾಂಗ್ ಜರ್ನಿ. ಯಾವತ್ತಾದ್ರೂ ಹಿಂಗೆ ಯೋಚನೆ ಮಾಡಿದ್ದೀವ? ಕಡೆಯ ಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಕಳೆ ಬರಹ ಈ ಶರೀರವನ್ನ ಬಿಟ್ಟು ಯಾರು ಪ್ರಯಾಣ ಮಾಡ್ತಾರೋ ಅವನು ನನ್ನನ್ನೇ ಹೊಂದುತ್ತಾನೆ. ಮತ್ತಿನ್ನೇನು ಬೇಕೋ? ಇಲ್ಲ ಕತ್ತೆ ನಾಯಿ ಹಂದಿಯಾಗ್ಬಿಡ್ತೀವಿ ಅಷ್ಟೆ. ಬೇಕೇನೋ? ಯಾರಿಗೆ ಬೇಕು? ನೀವು ಮನೆ ಮುಂದೆ ಇರೋ ಬೀದಿ ನಾಯಿಗಳನ್ನ ಸ್ವಲ್ಪ ನೋಡ್ತಾ ಇರ್ಬೇಕು ನೀವು. ಪಾಪ ಯಾರ ಕೊಟ್ರೆ ಉಂಟು, ಇದ್ದಿದ್ರಿಲ್ಲ. ಮಳೆ ಬರಲಿ ನೆನ್ಕೊಂಡಿರ್ಬೇಕು. ಏನು ಮಾಡ್ತೀರ? ನಾನು ಏನು ಕೊಡೋಕ್ಕಾಗುತ್ತೆ ಹೇಳ್ರಿ? ಏನೋ ಒಂದು ಜಮಖಾನ ಕೊಡ್ಬೋದು, ಎಷ್ಟೋ ಸರಿ ಕೊಟ್ಟಿದ್ದೆ, ಅಥವಾ ಒಂದು ರಟ್ಟು ಹಾಕಿದ್ದೆ, ಏನು ಹಾಕಿದ್ರೆ ಎಷ್ಟು ದಿನ ಇರುತ್ತೆ? ಸುತ್ತಮುತ್ತಲು ಇರೋರು ಅದನ್ನೂ ತೆಗ್ದಾಕ್ತಾರೆ ಸ್ವಾಮಿ. ಏನು ಬಡ್ಕೊಂಡು ಸಾಯ್ತೀರ? ಅದಕ್ಕೆ ಆಹಾರ ಹಾಕಿದ್ರೆ ಎಲ್ಲ ಗಲೀಜು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಿಂಗೆಲ್ಲ ಏನು ಮಾಡ್ತೀರ? ಪಾಪ ಪ್ರಾಣಿ ಕತೆ ನೋಡಿದ್ರೆ ಹಿಂಗಾಗ್ತಾ ಇರ್ಬೇಕು. ಸ್ವಾಮಿ ನಾನು ಅದಾಗ ಹುಟ್ಟಿದ್ರೆ ಏನು ಬೇಕಾದ್ರೂ ಆಗ್ಬೋದು. ಓಹೋ, ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ದೇವರೇ ಬೇಕು ಅಂತ ಬಂದವನು ಜಿಂಕೆ ಆಗ್ಲಿಲ್ವೇನೋ? ಆದ್ದರಿಂದ ಯಾವ್ದು ದೊಡ್ಡದಿಲ್ಲ, ಏನಷ್ಟು ಸುಲಭ ಅಲ್ಲ. ನಮ್ಮ ಕೈನಲ್ಲಿ ಇದೆ, ಉಪಯೋಗಿಸ್ಕೊಡ್ರಿ. ಅಲ್ಲ, ನಾವು ಅಮೇರಿಕಾಗೆ ಹೋಗ್ಬೇಕಾದ್ರೆ 3 ತಿಂಗಳು ರೆಡಿ ಮಾಡ್ಬೋದು. ಟಿಕೆಟ್ ಬುಕ್ಕಿಂಗು ಮತ್ತು ಅದು ಇದು ಸಾಮಾನು ತರೋದು ಎಲ್ಲ, ಪಾಸ್ಪೋರ್ಟು, ವೀಸಾ ಗೀಸಾ ಎಲ್ಲ, ಹಣ ಗಿಣ ಎಲ್ಲ ರೆಡಿ ಮಾಡ್ಕೋಬೇಕು. ಏನು ಬೇಡಪ್ಪ, ಇದಕ್ಕೆ ನಾವು ಬಂದ್ವಲ್ಲ. ಎಷ್ಟು ರೆಡಿ ಆದ ನೀನು? ನಾನು ಬಂದಿದ್ದ ತಕ್ಷಣ ಸ್ವಲ್ಪ ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಏನೋ ಬರಬೇಕು. ಎಷ್ಟೊತ್ತು? ಅರ್ಧ ಗಂಟೆ, 1/4 ಗಂಟೆ ಬೇಕಾ? ಜಸ್ಟ್ ಮನೇಲಿ ನಾವು ಇರ್ತೀವಿ, ಅಲ್ಲೇ ಏನೂ ಮಾಡಬೇಕಾಗಿಲ್ಲ. ಬಂದು ಆನ್ ಮಾಡೋದು ಇಷ್ಟಕ್ಕೆ. ಫೈನಲ್ ಜರ್ನಿ ಮಾಡ್ತಾ ಇದ್ದೀನಲ್ಲ. ಈಗ ನಾನು ಹೋಗ್ಬೇಕಾದ್ರೆ ಎಲ್ಲಾದರೂ ಯಾರು ಕರ್ಕೊಂಡು ಹೋಗ್ತಾರೆ? ಎಲ್ಲಿ ಉಳ್ಕೋಬೇಕು? ಯಾರು ಅನ್ನ ಹಾಕ್ತಾರೆ, ಊಟ ಹಾಕ್ತಾರೆ? ನಾನು ಕರ್ಕೊಂಡೋಗೋರು ಯಾರು? ಎಷ್ಟು ಯೋಚನೆ ಮಾಡ್ತೀನಿ ನೋಡ್ರಿ.
ಈ ಫೈನಲ್ ಜರ್ನಿಗೆ ಅವನು ಯೋಚನೆ ಮಾಡೋನೇ ಇಲ್ವಾ? ಬಾ, ನಾನು ಸತ್ರಿ ಎಲ್ಲಿಗೆ ಹೋಗ್ತೀನಿ, ಯಾವುದ್ರಲ್ಲಿ ಹೋಗ್ಬೇಕು, ಯಾರು ಕರ್ಕೊಂಡು ಹೋಗ್ತಾರೆ, ನನಗೆ ಅಟ್ಲೀಸ್ಟ್ ಅವಾಗ ಏನಾದರೂ ಊಟ ಗೀಟ ಯಾರು ಕೊಡ್ತಾರೆ, ಚಿಂತೆನೇ ಇಲ್ಲ ಸ್ವಾಮಿ. ಇದನ್ನು ತಿಳ್ಕೊಂಡಾಗ ಮೈ ಬಾ, ನಾನೇನು ಇನ್ನೂ ಪ್ರಿಪೇರ್ ಆಗಿಲ್ವಲ್ಲಪ್ಪ ಅನ್ಸಲ್ವಾ? ಹೇಗಿದೆ ನೋಡ್ರಿ. ಅದಕ್ಕೆ ಶಂಕರಾಚಾರ್ಯ ಭಾಷ್ಯ ಬರೀತಾರೆ, ಅದನ್ನು ನೋಡ ಏನಂತ, ಸಾಯುವ ಕಾಲದಲ್ಲಿ ನನ್ನನ್ನೇ ಅಂದ್ರೆ ಯಾರನ್ನ, ಪರಮೇಶ್ವರನಾದ ವಿಷ್ಣುವನ್ನ ನನ್ನನ್ನೇ ನೆನೆಸ್ಕೊಳ್ತಾ, ಇಲ್ಲಿ ವಸ್ತುತಂತ್ರ ಅಲ್ಲ ಕರ್ತೃತಂತ್ರ. ಹಾಗೆ ನಾನು ಅದನ್ನೇ ಹೇಳಿ, ನಾವಿವಾಗ ವಸ್ತುತಂತ್ರ ಮಾಡ್ತಾ ಇದ್ದೀವಿ, ಗ್ಯಾರಂಟಿ ಏನು ತತ್ವದಲ್ಲಿ ನಿಲ್ತೀವಿ ಅನ್ನೋದಕ್ಕೆ? ನನಗಿವಾಗ ಏನು ಅನ್ಸ್ಬಿಟ್ಟಿದೆ ಅಂದರೆ, ಅಟ್ಲೀಸ್ಟ್ ತತ್ವದಲ್ಲಿ ನಿಲ್ತೇ ಇದ್ರೆ ಹಾಳಾಗೋಗ್ಲಿ, ಸಾಯೋ ಸಮಯದಲ್ಲ ಪರಮಾತ್ಮನ ನೆನಪಾದರೂ ಬರಬೇಕು, ಮತ್ತು ಮನುಷ್ಯ ಜನ್ಮ ಗ್ಯಾರಂಟಿ. ತಿರ್ಗಾ ನನ್ನ ಸಂಸ್ಕಾರ ಅದೇ ಇರುತ್ತಲ್ಲ, ಅದೇ ಮೊನ್ನೆ ನೋಡಿದ್ವಲ್ಲ, ಆ ಕಣಜದಲ್ಲಿ ಯಾವ್ಯಾವುದನ್ನ ಹಾಕಿರ್ತೀರೋ ಯಾವ್ದು ಮೇಲಿರುತ್ತೋ ಅದು ಮೇಲೆ ಬಂದ್ಬಿಡುತ್ತೆ. ಬಾಗಿಲು ಹೊರಗಡೆ ಇರುತ್ತೆ, ನಿಂತಿರುತ್ತದು, ಬಾಗಿಲು ಓಪನ್ ಮಾಡಿದ ತಕ್ಷಣ ಟಕ್ ಅಂತ ಬಂದ್ಬಿಡುತ್ತೆ. ಯಾವ್ದು ನಿಂತಿರುತ್ತೆ? ನೀವು ಇವಾಗ ಸಾಯೋ ಸಮಯದಲ್ಲಿ ಆ ಟೈಮ್ನಲ್ಲೆಲ್ಲ ಏನೇನು ಹಾಕಿರ್ತೀರೋ ಆ ಬೀಜ ಕಾದಿರುತ್ತೆ ಬಾಗಿಲ ಹತ್ರನೇ, ಅದಿನ್ನೂ ಕೆಳಕ್ಕೆ ಹೋಗಿರಲ್ಲ, ಮೇಲ್ ಕೂತಿರೋದು. ಹಾಗೆ ಈ ವಿಚಾರ ಗೊತ್ತಿದ್ದವ್ರು ನಾವೂ ಮಾಡ್ಕೊಳ್ಳದೆ ಇದ್ರೆ ಹೇಗೆ? ಇದು ತಿಳ್ಕೊಂತ ಇದ್ರೆ ಮೈ ಜುಮ್ ಅನ್ಬೇಕು. ಹೇಳಿದ್ನಲ್ಲ, ನಾನು 2016 ಡಿಸೈಡ್ ಮಾಡಿಬಿಟ್ಟೆ, ಇನ್ನು ನನಗೋಸ್ಕರ ಮಾಡ್ಬೇಕು, ಇನ್ನು ಮಾಡಬಾರ್ದು, ಯಾರಿಗೋಸ್ಕರನೂ ಮಾಡೋದು, ಹೆಂಡತಿ ಮಕ್ಕಳು ಮನೆ ಮಠ ಈವನ್ ಆಶ್ರಮ ಮಾಡಬಾರ್ದು. ವಿಧಿ ಇಲ್ಲ, ಫೇಸ್ ಮಾಡ್ಕೊಂಡು. ಅವೆಲ್ಲ ಕರ್ಮಯೋಗ ಆಗೋಯ್ತು ಮಾಡಿದ್ದು. ಈ ಕರ್ಮಯೋಗ ನನಗೆ ಬೇಕಾಗಿಲ್ಲ. ನಾನು ಏಕಾಂತದಲ್ಲಿ ಕೂತ್ಕೊಳ್ಳೋದು, ಮೌನವಾಗಿರೋದು, ಅದನ್ನೇ ಚಿಂತನೆ ಮಾಡೋದು, ಅದು ಮಾಡಬೇಕು, ಬೇರೆದಕ್ಕೆ ವೇಸ್ಟ್ ಮಾಡಬಾರ್ದು. ಅದು ಆಗ್ಲಿಲ್ವಾ ಕೊನೆಗೆ? ಅದಕ್ಕೆ ಮೊದಲಿಂದ ನೀವು ಯಾವುದಾದ್ರೂ ಒಂದು ದೇವರ ನಾಮವನ್ನ ಜಪಿಸ್ತಾ ಇರ್ರಪ್ಪ, ಅದಾದ್ರೂ ನೆನಪು ಬರುತ್ತೆ. ಆತ್ಮನೇ ಬಂದ್ರೆ ತುಂಬಾ ಒಳ್ಳೆಯದು, ಬೇಕಾ ಸಂಶಯ ಇಲ್ಲ, ಒಳ್ಳೆಯದೇ ಆಗುತ್ತೆ. ಸದಾ ಬರದೇ ಇದ್ರೆ ಅಟ್ಲೀಸ್ಟ್ ಈ ನಾಮ ಕೂತ್ರೆ ನಿಂತರೆ ಎದ್ರು ಹೇಳ್ಕೊಂತ ಇರ್ತೇನೆ ನಾನು, ಅದಾದ್ರೂ ಬರ್ಬೇಕಲ್ಲ ಅಂತ ಹೇಳ್ತಾರೆ. ಕೊನೆಯ ಕಾಲದಲ್ಲಿ ಆ ಶರೀರ ಬಿಡುವಾಗ, ಶರೀರ ಬಿಡಬೇಕಾದ್ರೆ ಪ್ರಯಾಣ ಮಾಡೋ ಕೊನೆ ಜರ್ನಿ, ಲಾಸ್ಟ್ ಜರ್ನಿ, ಅವನು ಯಾರು ನನ್ನನ್ನ ನೆನ್ಕೊಂಡು ಪ್ರಾಣ ಬಿಡ್ತಾರೋ ಅದು ಇಂಪಾರ್ಟೆಂಟ್. ಅಲ್ಲೆಲ್ಲ ಬೇಕಾದಷ್ಟು ಸ್ವಾಮಿಗಳು ದೃಷ್ಟಾಂತಗಳು ಕೊಟ್ಟರು, ಅದನ್ನೆಲ್ಲ ಹೇಳಿದ್ದೀನಿ. ಸುಮ್ಮನೆ ಇವಾಗ ಮೆಲ್ಕು ಹಾಕೋಬೇಕಷ್ಟೇ. ಇದು ಭಾಷ್ಯದಲ್ಲಿ ಇಷ್ಟು ಡೀಟೇಲ್ ಹೇಳಲ್ಲ, ಅದಕ್ಕೆ ಸ್ವಾಮಿಗಳ ಪುಸ್ತಕ ಅಲ್ಲಿ ಓದಬೇಕು. ಇದು ಓದಿದಾಗ ಅದರ ಜಿಸ್ಟೆಲ್ಲ ಇಲ್ಲಿ ಸಿಕ್ತಂಗಿರುತ್ತೆ. ಅವನು ನನ್ನ ಸ್ವರೂಪವನ್ನ, ವೈಷ್ಣವ ತತ್ವವನ್ನೇ ಹೊಂದುವನ, ಅಂದರೆ ಮನುಷ್ಯನಾಗಿ ಹುಡ್ತಾನೆ ಅಷ್ಟೇ. ಇದು ವಸ್ತುತಂತ್ರ ಅಲ್ಲ, ಕರ್ತೃತಂತ್ರ. ವಸ್ತುತಂತ್ರ ಆಗ್ಬಿಟ್ರೆ ಮತ್ತೆ ಹುಟ್ಟೋದೇ ಪ್ರಶ್ನೆ ಇಲ್ಲ ಅಲ್ಲಿ. ಹಗ್ಗ ಅಂತ ಗೊತ್ತಾದ್ಮೇಲೆ ಮತ್ತೇನು ಮಾಡ್ಬೇಕು ನೀವು? ಮಾಡೋದೇನಿಲ್ಲ. ಅಲ್ಲಿ ಮಾಡೋನು ಯಾವನಾದ್ರೂ ಇದ್ರೆ ಅಲ್ವಾ, ಅವನೇ ಸತ್ತೋಗ್ಬಿಟ್ಟಿದ್ದಾನೆ. ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಪ್ರಮಾತೃತ್ವ ಇಲ್ಲ, ಹಳಬ ಸತ್ತ, ಇವನು ಹೊಸ ಮನಸ್ಸು ಅಂತಾರೆ. ಹಾಗೆ ಆದ್ದರಿಂದ ಎಲ್ಲವೂ ಯಾವುದಕ್ಕೂ ಸಂಶಯ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲು ನಮಗೊತ್ತಿರೋದು ಆರ್ಟ್ ಆಫ್ ಲೀವಿಂಗ್. ಅದಕ್ಕೆ ಆಶ್ರಮಗಳಿದೆ ಹೇಳ್ಕೊಡೋದು. ಈಗ ಈ ವಿಚಾರ 8ನೇ ಅಧ್ಯಾಯ ತಿಳ್ಕೊಂಡ್ಮೇಲೆ ಆರ್ಟ್ ಆಫ್ ಡೈಯಿಂಗ್, ಸಾಯೋದು ಕೂಡ ಒಂದು ಕಲೆನಪ್ಪ. ಆರ್ಟ್ ಆಫ್ ಟೇಕಿಂಗ್ ಬರ್ತ್, ಅದು ಕೂಡ ಒಂದು ಕಲೆ. ಯಾರ ಕೈನಲ್ಲಿದೆ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರ ಕೈನಲ್ಲಿದೆ? ನಾನು ಏನಾಗಬೇಕು ಅಂತಾದ್ರೆ ನಾನು ಮಾಡ್ಕೋಬಹುದು. ಯಾರ ಕೈನಲ್ಲಿದೆ ಇದು? ನಮ್ ಕೈಯಲ್ಲೇ ಇದೆ ಸರ್, ನಮ್ ಕೈಯಲ್ಲೇ ಇದೆ. ಅಷ್ಟೇ, ಬೇಕಾದ್ರೆ ಉಪಯೋಗಿಸ್ಕೋಬಹುದು, ಇದ್ರೆ ಬಿಡ್ಬೋದು. ನಮ್ ಚಾಯ್ಸ್. ಗೊಡ ಹೈ ಮೈದಾನ ಹೈ, ಗೋ ಹೆಡ್. ಬಿಟ್ಬಿಟ್ಟಿದ್ದಾರೆ, ನೀನ್ ಏನ್ ಬೇಕಾದ್ರೂ ಮಜಾ ಮಾಡ್ಕೋ.
ಕತ್ತೆ ಆಗ್ಬೇಕಾ, ನಾಯಿ ಆಗ್ಬೇಕಾ, ಹಂದಿ ಆಗ್ಬೇಕಾ, ಹಲ್ಲಿ ಆಗ್ಬೇಕಾ, ಮಸ್ಕಿಟೋ ಆಗ್ಬೇಕಾ, ಕುಪ್ಪಟೆ ಗುಳೆಗಳಾಗ್ಬೇಕಾ, ಆ ಬೆಳಕಿನ ಕೂಡ ಅರ್ಧ ಗಂಟೆ ಅದರ ಲೈಫ್. ಮಳೆ ಬಂತು, ಆ ಲೈಟ್ ಎಲ್ಲ ಎಲ್ಲಿರುತ್ತೋ ಏನೋ ಬಂದ್ಬಿಡುತ್ತೆ, ಮುಗಿದೋಯ್ತು, ಅರ್ಧ ಗಂಟೆಲಿ ಕೆಳಗೆ ಬಿದ್ದು ಸತ್ತೋಗುತ್ತೆ. ಅದು ಎಷ್ಟು ಮಕ್ಕಳಾಗುತ್ತೋ, ಅದು ಏನು ತಿನ್ನುತ್ತೋ, ಏನೇನೂ ಅರ್ಥ ಆಗಲ್ಲ. ಮುಂದಕ್ಕೆ ಹೇಳ್ತಾರೆ, ಅದಕ್ಕೆ ಅಷ್ಟು ವರ್ಷ ಇದ್ರೆ ನಮಗೆ 100 ವರ್ಷ ಆದರೆ ಬ್ರಹ್ಮನಿಗೆ ಒಂದು ಕಲ್ಪದವರೆಗೂ, ಅವ್ರಿಗೊಂದು ಕಲ್ಪ ಮುಗೀತು ಅಂದ್ರೆ ಹಗಲಂತೆ, ಇನ್ನೊಂದು ಕಲ್ಪ ಎಲ್ಲ ಮುಗೀತು ಅಂದ್ರೆ ರಾತ್ರಿನಂತೆ. ಮುಂದಕ್ಕೆ ಹೇಳ್ತಾರೆ, ಅಲ್ಲಿ ನೋಡೋಣ. ಹಾಗೆ ನಮ್ಮ ಆಯಸ್ಗಿಂತ ಇವಾಗ ನಾಯಿಗಳಿಗೆಲ್ಲ 12 ವರ್ಷನೇ ಆಯಸ್ಸು. ಹಾಗೆ ಇವೆಲ್ಲ ಇರುತ್ತೆ ಪ್ರಾಣಿಗಳಿಗೆ, ಅದಕ್ಕೆಲ್ಲ ವೇರಿಯೇಷನ್ಸ್ ಇರುತ್ತೆ. ಹಾಗೆ ದೇವತೆಗಳಿಗೆ ನಮಗಿಂತ ಜಾಸ್ತಿ. ಮನುಷ್ಯನಿಗೆ ಆಯುರ್ವೇದ ಪ್ರಕಾರ 120 ವರ್ಷ. ಆಯುರ್ವೇದ ಡಾಕ್ಟರ್ಗಳೇ ಹೇಳ್ತಾರೆ. ಆಯುರ್ವೇದದಲ್ಲಿ ಹಂಗೆ ಹೇಳಿದೆಯಂತೆ. ನಮ್ಮ ತಿರುಕ ಮಲೆನಾಡಹಳ್ಳಿ ಸ್ವಾಮಿಗಳು ಯೋಗ ಇದು ಅವರು ಹೇಳ್ತಾ ಇದ್ದೀವಿ 120 ವರ್ಷ ಬದುಕ್ತೀನಿ ಅಂತ. ಬಟ್ ಅವರು ಬದುಕಲಿಲ್ಲ, ಬದುಕಿದ್ದ ಅವ್ರು 108 ವರ್ಷ ಅಷ್ಟೇ. ಇಲ್ಲಿ ಒಟ್ಟಿನಲ್ಲಿ ನಮ್ಮ ಇದ್ರ ಪ್ರಕಾರ ಶತಾಯು 100 ವರ್ಷ ಯಾರು ಬದುಕ್ತಾರೆ? ತುಂಬ ರೇರ್. ಏನಾದರೂ ಇಟ್ಕೊಳ್ಳಿ. ಈಗ ನೆಕ್ಸ್ಟು ಮರಣಕಾಲದ ನೆನಪಿಗಾಗಿ ಅಭ್ಯಾಸ. ನೋಡ್ಲಿ, ಇದು ಅಭ್ಯಾಸ ಯಾವಾಗಲಿಂದ ಮಾಡ್ಬೇಕು ಸ್ವಾಮಿ? ಅಯ್ಯೋ ಹುಚ್ಚ, ತಾಯಿಯ ಗರ್ಭದಲ್ಲಿಂದ ಮಾಡ್ಬೇಕಣೋ ಅಂತ ಹೇಳೋದು. ನಿಮ್ಗೆ ಇವಾಗ ಕನೆಕ್ಷನ್ಸ್ ನಾವು ಮಾಡಿದ್ದೀವ? ಸಾಯೋ ಸಮಯ ಕಾಲ ಅಂತಪ್ಪ, ಈ ಚಟ್ಟದ ಮೇಲೆ ಹೋಗೋದಕ್ಕೆ ನಾನು ಆಸವಾಗಿ ಹೇಳ್ತಾ ಇರ್ತೇನೆ. ಹೋಗೋದಕ್ಕೆ ನಮಗೆ ರೆಡಿಯಾಗಿದ್ದೀವಿ, ಆದರೂ ಕೂಡ ನಾವಿನ್ನೂ ಇದಕ್ಕೆ ಪ್ರಿಪೇರೇ ಆಗಿಲ್ವೇ ಅನ್ಸುತ್ತೆ. ಮರಣಕಾಲದ ನೆನಪಿಗಾಗಿ ಅಭ್ಯಾಸ 6ನೇ ಮಂತ್ರ. ಈ ನಿಯಮವು ನನ್ನ ವಿಷಯದಲ್ಲಿ ಮಾತ್ರವಲ್ಲ, ಮತ್ತೇನು ಎಲ್ಲರ ವಿಷಯದಲ್ಲಿ. ಎಂ ವಾಪಿ ಸ್ಮರಂ ಭಾವಂ ತ್ಯಜತ್ತಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. 6ನೇ ಮಂತ್ರ ಇದು. ತಿಳ್ಕೊ, ಈ ಮಂತ್ರ ನಾನು ಹೇಳಿದ ತಕ್ಷಣ ನನಗೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಅವ್ರ ತಂದೆ ನೆನಪು. ಹೇಳಿದ್ದೆ ನಿಮ್ಗೆ, ಈ ತಿರ್ಗ ನಾನು ರಿಪೀಟ್ ಮಾಡಕ್ಕೆ ಹೋಗಲ್ಲ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಅವ್ರ ತಂದೆ ಅವ್ರನ್ನ 3 ಹೊತ್ತು ಕೇಳ್ತಾ ಇದ್ರು, ಅಪ್ಪ ನನಗೆ ಅದರ ಅರ್ಥ ಹೇಳು ಅಂತ. ಸಮಯ ಬಂದಾಗ ಹೇಳ್ತೀನಿ ಬಿಡ ಅಂತ, ಕೊನೆಗೆ ಗೊತ್ತು. ಹಾಗೆ ಇದು ಹೇಳೋದಲ್ಲ, ಮಾಡೋದು ಕಣ, ಮಾಡಿ ತೋರಿಸೋದು ಅಂತ ಹೇಳಿ ಮಾಡಿ ತೋರಿಸೋದ್ರು. ಬಾ ಗ್ರೇಟ್. ಅದಕ್ಕೋಸ್ಕರ ಯಾವ ಯಾವ ಭಾವವನ್ನ ಯಾವಾಗಲೂ ಅದೊಂದೇ ಭಾವವನ್ನ ತೈಲಧಾರೆಯಾಗೆ ತದ್ಭಾವ ಭಾವಿತನಾಗ ಅದನ್ನೇ ಮನಸ್ಸಿನಲ್ಲಿ ಎದ್ರೆ ಮಲಗಿದ್ರೆ ಕೂತ್ರೆ ತಿನ್ನೋವಾಗ ನೆನೆಸ್ಕೊಂತ ಕೊನೆಯಲ್ಲಿ ಆ ಸ್ಮರಣೆ ಬರಬೇಕು. ಬಂದರೆ ಗೆದ್ದೆ. ಮೊದಲು ಎಷ್ಟೇ ನೆನೆಸ್ಕೊಂಡು ಕೊನೆಗೆ ಬರದೇ ಇದ್ರೆ ಏನ್ ಮಾಡ್ತೀರ? ಕೊನೆಯಲ್ಲಿ ಸ್ಮರಿಸ್ಕೊಳ್ತಾ ಯಾರು ಈ ದೇಹವನ್ನ ಬಿಡ್ತಾನೋ ಅದನ್ನೇ ಹೊಂತಾನೆ. ಯಾವುದನ್ನ? ಮನುಷ್ಯ ಶರೀರ. ಆಫ್ಟರ್ ಆಲ್ ಮನುಷ್ಯ ಶರೀರ. ನೋಡ್ರಿ, ಮನುಷ್ಯ ಶರೀರ ಬರೋಕ್ಕೆ ಇಷ್ಟು ಕಷ್ಟ ಪಡಬೇಕು. ನಮಗೆ ಯಾವ ಜನ್ಮದ ಪುಣ್ಯನೋ ಮನುಷ್ಯ ಶರೀರ ಬಂದಿದೆ, ನಮ್ಗೆ ಇದ್ರ ಬೆಲೆನೇ ಗೊತ್ತಿಲ್ಲ. ಏನ್ ಗೊತ್ತಿದ್ರ ಬೆಲೆ? ಗೊತ್ತಾ ನಮ್ಗೆ? ನಾವು ಜೋಗ್ ಫಾಲ್ಸ್ ನೋಡಕ್ ಹೋಗ್ತೀವಿ, ನೋಡಿದ ತಕ್ಷಣ ವಾಟ್ ಎ ಬ್ಯೂಟಿಫುಲ್ ಸ್ಪಾಟ್ ಅಂತೀವಿ ಅಷ್ಟೇ. ನಮಗೆ ಗೊತ್ತಿರೋದು ಅದೇ. ಸರ್ ಎಂ ವಿಶ್ವೇಶ್ವರಯ್ಯ ಹೋದ್ರು, ವಾಟ್ ಎ ವೇಸ್ಟ್ ಅಂದ್ರು. ಏನ್ ಮಾಡಿದ್ರು? ಕೆಳಗಡೆ ಬಕೆಟ್ ಇಟ್ಟರು, ಕರೆಂಟ್ ಉತ್ಪತ್ತಿ ಆಯ್ತು. ಹಾಗೆ ಅವರವ್ರ ಕಣ್ಣಿಗೆ ಗೊತ್ತಾಗುತ್ತೆ ಒಳಗಡೆ ದೃಷ್ಟಿ. ನಮ್ಮನ್ನು ನೋಡಿ ಮೇಲ್ಗಡೆ ಇರೋ ಋಷಿಗಳು ವಾಟ್ ಎ ವೇಸ್ಟ್ ಅಂತಾರೆ. ನಮ್ಗೆ ಇದು ಅರ್ಥನೇ ಆಗುತ್ತೆ. ನಾವು ಅಯ್ಯೋ ಎಷ್ಟು ಕೋಟಿಗಳು ಸಂಪಾದನೆ ಮಾಡಿದೀವಿ, ಆ ಕೆಲಸ ಮಾಡಿ, ಈ ಕೆಲಸ ಮಾಡಿದ್ವಿ, ಆಶ್ರಮ ಮಾಡಿದೀವಿ, ಇದು ಮಾಡಿ, ಅದು ಮಾಡಿ, ಧರ್ಮ ಮಾಡಿ, ಏನೋ ಜುಜ್ಬೀವಿ ಹೇಳ್ತಾ ಇದ್ವಿ. ಇದು ಮಾಡ್ರಪ್ಪ, ಮೊದಲಿಂದ ಕೊನೆವರೆಗೂ ಇದನ್ನು ಮಾಡ್ತಾ ಇರ್ಬೇಕು. ಭಕ್ತ ಪ್ರಹ್ಲಾದ ಮಾಡ್ತಾ ಇದ್ದ. ಯಾವ ಯಾವ ಭಾವವನ್ನು ಯಾವಾಗಲೂ ತಪ್ಪದೆ
ಕೊನೆಯಲ್ಲಿ ಸ್ಮರಿಸ್ಕೊಳ್ತಾ, ಕೊನೆ ಇದು ಇಂಪಾರ್ಟೆಂಟ್. ನಾವು ಪ್ರಾಣ ಹೋಗುವಾಗ ನೆನೆಸ್ಕೊಳ್ಳೋದು ಇಂಪಾರ್ಟೆಂಟು. ಕೃಷ್ಣ ಭಗವಂತ ಏನೋ ಹೇಳ್ಬಿಟ್ಟಿದ್ದಾನೆ, ನೀ ಕೊನೆ ಕಾಲದಲ್ಲಿ ನಾನು ನೆನೆಸ್ಕೊಂಡ್ರು ಸಾಕೋಣ, ನೀ ಮನುಷ್ಯ ಜನ್ಮ ಕೊಟ್ಬಿಡ್ತೇನೆ ಅಂತ. ಇವರು ನಮ್ಗೆ ಸಿಕ್ಕಿದ್ದೇ ಸಾಕು, ಕಾದಿರ್ತಾರೆ ಜಾರಬಂಡಿ ಜಾರಕ್ಕೆ. ಬಿಡು, ಭಗವಂತ ಹೇಳಿದ್ದಾನೆ ಕೊನೆ ಕಾಲದಲ್ಲಿ ನೆನೆಸ್ಕೊಂಡ್ರು ಸಾಕು ಅಂತ. ನಾನು ಅವಾಗ ಕೃಷ್ಣ ಅಂತ ಅಂದ್ಬಿಡ್ತೀನಿ. ಅಪುರಾಣಕ್ಕೆ ಹೋಗಲ್ಲ. ಇದು ನನ್ನ ಅನುಭವ. ಎಷ್ಟು ಸರ್ ನಿಮ್ಮ ಮುಂದೆ ಹೇಳಿದ್ದೇನೆ, ಮೇಲಿಂದ ಬಿದ್ದಾಗ ನನ್ನ ಮಗಳ ಹೆಸರು ಕರೆದೆ ಹೊರತು ಪರಮಾತ್ಮನ ಹೆಸರು ಬರಲಿಲ್ಲ. ನನಗೆ ಅದೇ ಒಂದೊಂದು ಸರಿ ಡೌಟ್ ಆಗುತ್ತೆ, ಬರುತ್ತೋ ಇಲ್ವೋ ಅಂತ. ಹೆಂಗಿರುತ್ತೆ ನೋಡ್ರಿ, ಇದು ಇಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಕೊನೆಯಲ್ಲಿ ಸ್ಮರಿಸ್ಕೊಳ್ತಾ, ಕಳೆಬರವನ್ನ ಯಾರು ಬಿಡ್ತಾನೋ ಅದನ್ನೇ ಹೊಂತಾನೆ. ಅದನ್ನೇ ಹೊಂತಾನೆ ಅಂದರೆ ಬ್ರಹ್ಮಲೋಕಕ್ಕೆ ಹೋಗ್ತೀಯ, ಅಲ್ಲೇನಾದರೂ ಕ್ರಮ ಮುಕ್ತಿ ಆದರೆ ಅಲ್ಲೇ ಕ್ರಮ ಮುಕ್ತಿಯಿಂದ ಮೋಕ್ಷ. ಇಲ್ಲ ಅಂತಂದ್ರೆ ಮತ್ತೆ ಅದು ತಾತ್ಕಾಲಿಕ. ಆ ಭುವರ್ನು ಲೋಕ ಪುನರಾವರ್ತನೆ, ಅವ್ರಿಗೆ ಮತ್ತೆ ಹುಟ್ಟು ಬರ್ಬೇಕು ಅನ್ನೋದು ಮುಂದೆ ಹೇಳ್ತಾರೆ, ನೋಡೋಣ. ಯಾವಾಗಲೂ ಸ್ವಾಮಿ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು ಅಥವಾ 1-2 ವರ್ಷ ಅದನ್ನೇ ಹೇಳ್ತಾ ಇರೋದು. ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ತದ್ಭಾವಿತನಾಗಿ ಕೊನೇ ಪ್ರಾಣ ಹೋಗೋವರೆಗೂ ಇದನ್ನೇ ನೆನೀತಾ ಇರಬೇಕು. ಹೇಗಿದೆ ನೋಡ್ರಿ, ಅದಕ್ಕೋಸ್ಕರನೇ ಅದನ್ನ ನೆನೆಸ್ಕೊಳ್ತಾ ಇರಬೇಕು. ಇದನ್ನು ಹೆಂಗ್ ಬರುತ್ತೆ? ಇದು ಅಭ್ಯಾಸ, ಪ್ರಾಕ್ಟೀಸ್. ಅಭ್ಯಾಸ ಮಾಡಿದವನಿಗೆ ಸಾಧ್ಯ. ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಮಾಡ್ತಾ ಮಾಡ್ತಾ ಇದು ರೂಢಿ ಆದರೆ ಬರುತ್ತೆ ಅಂತ ಅವನಿಗೆ ಹೇಳಿದ್ದಾರೆ. ಇದು ಹೀಗೆ ಕಡೆಯ ಭಾವನೆಯು ಮತ್ತೊಂದು ದೇಹವನ್ನು ಹೊಂದುವುದಕ್ಕೆ ಕಾರಣವಾಗಿರುವುದಷ್ಟೇ. ಇಲ್ಲಿ ಕರ್ಮ ಜ್ಞಾನ ಸಮುಚ್ಚಯ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇವರೆಲ್ಲ ಬೇರೆಯವರೆಲ್ಲ ಅದು ಮೋಕ್ಷಕ್ಕೆ ಹೇಳ್ತಾರೆ. ಸ್ವಾಮಿ, ಇಲ್ಲಿ ನಾವು ಕರ್ಮ ಜ್ಞಾನ ಎರಡನ್ನು ಕಂಬೈನ್ ಮಾಡ್ತಾ ಇದ್ದೀವಿ. ಹಂಗಾಗೋದಿಲ್ಲ. ಒಬ್ಬನೇ ಕರ್ಮವನ್ನು ಮಾಡೋದಕ್ಕೂ ಜ್ಞಾನವನ್ನು ಮಾಡೋದಕ್ಕೆ ಎರಡಕ್ಕೂ ಉಪಯೋಗಿಸೋಕ್ಕಾಗೋದಿಲ್ಲ. ಹಾಗೆ ಅಂದರೆ ಈ ಕಡೆ ನಾನು ಭಾವನೆನೂ ಮಾಡ್ತೀನಿ, ಈ ಕಡೆ ಕರ್ತೃತಂತ್ರನೂ ಮಾಡ್ತೀನಿ, ವಸ್ತುತಂತ್ರ ಮಾಡ್ತೀನಿ. ಎರಡು ಒಟ್ಟಿಗೆ ಒಂದೇ ಸಾರಿ ಮಾಡೋಕ್ಕಾಗುತ್ತೇನೋ? ಆಗೋದಿಲ್ಲ. ಹಾಗೆ ಆದರೆ ಸ್ವಧರ್ಮವನ್ನು ಮಾಡುತ್ತಾ ಆದಂತ ಭಗವಂತ ಅರ್ಪಣೆ ಮಾಡುತ್ತಾ ಅದನ್ನೇ ಚಿಂತಿಸಿರು. ಇಲ್ಲಿ ಅರ್ಜುನನಿಗೆ ಇದನ್ನು ಯಾಕೆ ಹೇಳಿದ್ದಾರೆ ಅಂದರೆ, ಇಲ್ಲಿ ಅವನು ಮೊದಲನೇ ಅಧ್ಯಾಯದಲ್ಲೇ ಶೋಕ ಮೋಹಗಳನ್ನು ಹೇಳಿಕೊಂಡು ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ 2ನೇ ಅಧ್ಯಾಯದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಸ್ವಧರ್ಮ, ನಮಗೆ ಯಾವ್ಯಾವ ಧರ್ಮ ಕೊಟ್ಟಿದ್ದಾರೋ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಯಾರ್ಯಾರಿಗೆ ಏನೇನು ಧರ್ಮ ಇದೆಯೋ ಆ ಧರ್ಮವನ್ನ ಶಾಸ್ತ್ರ ಹೇಳ್ದಂಗೆ ಧರ್ಮದ ರೀತಿಯಲ್ಲಿ, ಧರ್ಮ ಅರ್ಥ ಕಾಮ ಬೇಸ್ಮೆಂಟ್ ಮೇಲೆ ಮಾಡ್ತಾ ಇದ್ದಾರೆ. ಬ್ರಾಹ್ಮಣಂದು ಸ್ವಧರ್ಮ ಏನು? ದುಡ್ಡು ತಗೋಬಾರ್ದು, ಅವನು ಸರಳವಾಗಿ ಜೀವನ ಮಾಡಬೇಕು, ಮತ್ತೆ ಅಧ್ಯಯನ, ಅಧ್ಯಾಪನ, ಮತ್ತೆ ವೇದಗಳನ್ನ ಅಧ್ಯಯನ ಮಾಡ್ತಾ ಇರಬೇಕು, ಹೇಳ್ಕೊಡ್ಬೇಕು ಫ್ರೀಯಾಗಿ. ಅವ್ರೇನೋ ಕೊಟ್ಟರೆ ತಗೋಬೇಕಷ್ಟೇ. ಹೀಗೆ ಅವನ ಕೆಲಸ. ಇದು ಅವನ ಸ್ವಧರ್ಮ. ಕ್ಷತ್ರಿಯಂದು ಧರ್ಮವನ್ನ ಪಾಲನೆ ಮಾಡ್ತಾ ಇರೋದೇ ಅವನ ಧರ್ಮ. ಅರ್ಜುನ ಇದನ್ನು ಬಿಟ್ಟು ಬಿಡ್ತಾನೆ. ಅದಕ್ಕೆ ನೀನು ಸ್ವಧರ್ಮ ಬಿಡಬೇಡ ಅಂತ ಹೇಳ. ಇನ್ನು ವೈಶ್ಯರದು ವ್ಯಾಪಾರ ಮಾಡ್ರಿ, ಲಾಭ ತಗೊಳ್ರಿ, ಬೇಡ ಅಂತ ಅನ್ಲಿಲ್ಲ. ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕ್ತೀರಾ? ಬಟ್ ನ್ಯಾಯ, ಧರ್ಮ, ನೀತಿ, ದೇವರು, ದಿಂಡ್ರು ಇದನ್ನು ಬಿಡಬಾರ್ದು. ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಬೇಕಾದ್ರೆ ಪಕ್ಕಕ್ಕೆ ಎತ್ತಿಡ್ರಿ. 3 ಬಿಡಬಾರ್ದು, ಯಾರೂ ಬಿಡಬಾರ್ದು. ಹೀಗೆ ಶೂದ್ರರು ಇವರಿಗೆ ನೀವು ಸೇವೆ ಮಾಡ್ಕೊಂತ ಮಾಡ್ರಿ. ಇದು ನಿಮ್ಮ ಸ್ವಧರ್ಮ. ಆ ಸ್ವಧರ್ಮಗಳನ್ನು ಮಾಡುವಾಗಲೂ ಕೂಡ ನಾವು ಪರಮಾತ್ಮನ ನೆನೆಸ್ಕೊಂಡು ಮಾಡ್ತಾ ಇರ್ಬೇಕಪ್ಪ. ಆಹಾರ ಹಚ್ಚಿಕೊಳ್ಳುವಾಗ ಪಂಚಭೂತಗಳಿಗೆ ಕೊಟ್ಟು, ಅಲ್ಲಿ ಪಂಚ ಪ್ರಾಣಿಗಳು ಕೊಟ್ಟು, ಹಾಗೆ ಮತ್ತೆ ನಮ್ಮ ಪಿತೃಗಳು ಕೊಟ್ಟು, ಮತ್ತೆ ಆ ಋಷಿಗಳನ್ನ ನೆನೆಸ್ಕೊಂಡು ಹೀಗೆಲ್ಲ ಮಾಡಬೇಕು ಅಂತೀವಿ ಅಲ್ವಾ? ಹಾಗೆ ಸರ್ವಕಾಲಗಳಲ್ಲಿಯೂ ಆಯ್ತಲ್ಲನ್ನ 7ನೇ ಮಂತ್ರ. 7ನೇ ಮಂತ್ರದಲ್ಲೇನೋ ಕಡೆಯ ಭಾವನೆಯು ಮತ್ತೊಂದು ದೇಹವನ್ನು ಹೊಂದುವುದಕ್ಕೆ ಕಾರಣ ಆಗಿದೆ.
ಏನದು? ತಸ್ಮಾತ್ ಸರ್ವೇಷು ಕಾಲೇಷು ಮಾಮ ಮಾಮನುಸ್ಮರ ಚ ಮಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯ ಸಂಶಯ. ಆದ್ದರಿಂದ ಸರ್ವಕಾಲದಲ್ಲಿಯೂ ನನ್ನನ್ನು ಸ್ಮರಿಸುತ್ತಿರು. ಇದೇ ಸುಲಭ ಅಲ್ಲ ನನಗೆ. ಸ್ಮರಣೆ ಮಾಡೋದು, ಭಾವನೆ ಮಾಡೋದು, ಕರ್ತೃತಂತ್ರ. ಮತ್ತು ನೀನು ಇವಾಗ ಯುದ್ಧವನ್ನ ಮಾಡಬೇಕು. ನೀನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ನಲ್ಲ, ಅಂದರೆ ನಮ್ಮ ಕರ್ತವ್ಯಗಳು ಮಾಡ್ತಾ ಇರಬೇಕು ಅಂತ. ಸನ್ಯಾಸಿ ಏನು ಮಾಡಬೇಕು? ಸನ್ಯಾಸಿ ಏಕಾಂತ, ಮೌನ, ಅಮಾನಿತ್ವಾದಿ ಸಾಧನೆಗಳು, ಶ್ರವಣ ಮನನ ಧ್ಯಾನ, ಅವನು ಇವನ್ನೇ ಮಾಡ್ತಾ ಇರಬೇಕು. ಹಾಗೆ ಸೊ ನನ್ನನ್ನೇ ಸೇರುವೆ, ಸಂಶಯ ಇಲ್ಲ ಅಂತ ಹೇಳಿದ. ಆದ್ದರಿಂದ ಎಲ್ಲ ಕಾಲಗಳಲ್ಲಿಯೂ ಶಾಸ್ತ್ರದಲ್ಲಿ ಹೇಳಿರುವಂತೆ, ಇಲ್ಲಿ ಶಾಸ್ತ್ರ ಹೇಳ್ದಂಗೆ ನನ್ನನ್ನೇ ಸ್ಮರಿಸುತ್ತ. ಇಲ್ಲಿ ಮುಂದಕ್ಕೆ ಹೇಳ್ತಾರೆ, ನನ್ನನ್ನೇ ಅಂದರೆ ಯಾರನ್ನ? ಓಂಕಾರವನ್ನು ಅಕಾರ ಉಕಾರ ಮಕಾರ ಅಂತ ಹೇಳ್ತಾರೋ ಅದು ಉತ್ತಮಾಧಿಕಾರಿ, ಅಥವಾ ಪ್ರತೀಕವನ್ನು, ಹೀಗೆ ಉತ್ತಮ ಮಧ್ಯಮ ಅಧಮನಿಗೆ ಭಾವನೆ ಮಾಡೋದ್ರಲ್ಲೂ ಗ್ರಡೇಷನ್ ಹೇಳ್ತಾರೆ. ಹೀಗೆ ಮತ್ತು ಇಲ್ಲಿ ಸದ್ಯಕ್ಕೆ ಇವಾಗ ಸಂದರ್ಭ ಯುದ್ಧ ಮಾಡಬೇಕು, ಸ್ವಧರ್ಮವನ್ನ, ನಿನ್ನ ಯುದ್ಧವನ್ನ ಮಾಡು. ಈಗ ನಿನಗೆ ಏನು ಸಾಯೋಕಾಲ ಅಲ್ವಲ್ಲ, ಯುದ್ಧ ಮಾಡು ಅಂತ ಹೇಳಿ ವಾಸುದೇವನಾದ ನನ್ನಲ್ಲಿ ಸಮರ್ಪಿಸಿರುವ ಮನಸ್ಸು ಬುದ್ಧಿ ಇವುಗಳುಳ್ಳವನಾಗಿ ನಿನ್ನ ಸ್ಮರಣೆಗೆ ಅನುಸಾರವಾಗಿ ನನ್ನನ್ನೇ ಹೊಂದುವೆ, ಬಂದು ಸೇರುವೆ. ಇಲ್ಲಿ ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಗಬೇಕು ಅಂದರೆ, ಭಗವಂತ 2ನೇ ಅಧ್ಯಾಯದಲ್ಲೇ ಕರ್ಮಯೋಗವನ್ನು ಅರ್ಜುನನ್ ಹೇಳ್ಬಿಟ್ಟ. ತತ್ವದಲ್ಲಿ ನಿಲ್ಲಕ್ಕಾಗಲಿಲ್ಲ, ವಸ್ತುತಂತ್ರವ ಸಾಧನೆ ಹೇಳ್ದ. ನಿಲ್ಲದೆ ಇದ್ದಿದ್ದಕ್ಕೆ ನೀನು ಇವಾಗ ಮಾಡೋ ಯುದ್ಧವನ್ನೇ ಕರ್ಮಯೋಗ ರೂಪದಲ್ಲಿ ಮಾಡುವಂತ ಅಲ್ಲಿ ಹೇಳ್ಬಿಟ್ಟಿದ್ದ. ಅದು ನಮಗೆ ಗೊತ್ತಿದೆ. ನೆಕ್ಸ್ಟ್ ಪ್ರಶ್ನೆ, ಆ ಮನಸ್ಸು ಬುದ್ಧಿ ಇವುಗಳು ಉಳ್ಳವನಾಗಿ ನೀನು ಅಂದರೆ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಇದನ್ನೇ ಮಾಡ್ತಾ ಇರ್ತಾರೆ. ಅವಾಗೇನಾಗುತ್ತೆ? ಪರಮಾತ್ಮ ಇಲ್ಲಿ ಪ್ರಾಮಿಸರಿ ನೋಟ್ ಬರ್ಕೊಡ್ತಾ ಇದ್ದಾನೆ. ಅಸಂಶಯವಾಗಿ, ಸಂಶಯನೇ ಇಲ್ಲ. ನೀನು ನನ್ನ ಲೋಕಕ್ಕೆ ಬರ್ತೀಯ ಮತ್ತು ಅಲ್ಲೇ ಮುಕ್ತನಾಗ್ಬೋದು, ಇಲ್ಲ ಇಲ್ಲಿ ಮತ್ತೆ ಹುಟ್ಟು ಬರ್ತೀಯ, ಯೋಚನೆ ಇಲ್ಲ, ಮನುಷ್ಯನಾಗೆ ಹುಡ್ತೀಯ ಅಂತ. 8ನೇದು ಇದು ಅಭ್ಯಾಸ ಯೋಗದ ಫಲ. ಅದ್ರ ರಿಸಲ್ಟ್ ಏನು? ನಾನು ಹಾಗೆ ಮಾಡಿದ್ರೆ ನನಗೇನು ಫಲ ಅಂದಾಗ 8ನೇ ಅಧ್ಯಾಯ ಹೇಳಿ ತೋರಿಸುತ್ತೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತರ್ಯ. ಎಲೈ ಪಾರ್ಥನೆ, ಅಭ್ಯಾಸ ಯೋಗಯುಕ್ತವಾದ ಸತತವಾದ ಅಭ್ಯಾಸ, ಪ್ರಾಕ್ಟೀಸ್, ಅನುಚಿಂತನೆ ಮಾಡುತ್ತಿರುವನು, ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು. ದಿವ್ಯನಾದ ಪರಮ ಪುರುಷನನ್ನ ಪಡೆಯುವಿ. ಅದೇ ಆ ಲೋಕ. ನೀವು ರಾಮ ಅಂತ ಕುರ್ತು ಮಾಡಿದ್ರೆ ರಾಮನ ಲೋಕಕ್ಕೆ ಹೋಗ್ತೀರಾ, ಕೃಷ್ಣ ಅಂತ ಮಾಡಿದ್ರೆ ಕೃಷ್ಣನ ಲೋಕಕ್ಕೆ ಹೋಗ್ತೀರಾ. ಹೀಗೆ ನಿಮ್ಗೆ ಅದಕ್ಕೆ ಭಾಷ್ಯ ಬರೀತಾರೆ, ನನ್ನೊಬ್ಬನಲ್ಲಿಯೇ ಒಂದೇ ಬಗೆಯ ಪ್ರತ್ಯವನ್ನ ಆವೃತ್ತಿ ಮಾಡ್ತಾ ಇರೋದು. ಇದು ತುಂಬಾ ಕಷ್ಟ. ಮಾಡಿದ್ದನ್ನೇ ಮಾಡ್ತಾ ಇರೋದು ತುಂಬಾ ಕಷ್ಟನಪ್ಪ. ನನಗೇನೋ ವಸ್ತುತಂತ್ರನೇ ಸುಲಭ ಅನ್ಸ್ಬಿಡುತ್ತೆ. ನಾನು ಒಂದ್ಸಾರಿ ಏಕಾಂತವಾಸ ಮೌನ ಮಾಡಿ ಪ್ರವಚನಗಳೆಲ್ಲ ಸ್ಟಾಪ್ ಮಾಡಿಬಿಟ್ಟು 1 ತಿಂಗಳು 6 ದಿವಸ ಮಾಡಿದ್ದೆ. ನಾನು ಅವಾಗ ಬರೀ ಜಪನೇ ಮಾಡಬೇಡ ಅಂತ ಅನ್ಕೊಂಡು ಡಿಸೈಡ್ ಮಾಡಿದೆ. ಆಗಲಿಲ್ಲ. ಜಪ ಮಾಡೋದು ಕಷ್ಟ. ಅದೇನೋ ಈ ವಸ್ತುತಂತ್ರವಾದ ಸಾಧನೆ ಇವುಗಳು ನೋಡ್ತಾ ಇದ್ರೆ ನಮ್ಗಿದೇ ಸುಲಭ ಅನ್ನಿಸ್ತು ನನಗೆ. ಆವಾಗ್ಲಿಂದ ಜಪ ಮಾಡ್ತೀನಿ, ಇಲ್ಲ ಅಂತಲ್ಲ. ಇವಾಗ ಇದು ಬಿಟ್ಟರೆ ತಾನಾಗೆ ರಾಮನ ನೆನಪು ಬರುತ್ತೆ, ಮನಸ್ಸಿನಲ್ಲ ಒಂದು ನೆನಪು ನಡೀತಾ ಇರುತ್ತೆ. ಬಟ್ ಇದು ನಾನು ತುಂಬ ಟೈಮ್ ಇದಕ್ಕೋಸ್ಕರ ಕಲಿತೆ. ಹಾಗೆ ಅದನ್ನು ಹೇಳ್ತಾ ಇದ್ದಾರೆ. ನೋಡಬೇಕು ನಿಮಗೆ
ತುಂಬ ಹೊತ್ತು ಅದರಲ್ಲೇ ಮನಸ್ಸು ಇಡೋದಕ್ಕೆ ಯಾವುದ್ರಲ್ಲಾಗುತ್ತೋ ಅದು ಮಾಡ್ತಾ ಬನ್ನಿ. ಇದು ಕೆಳಗಿಂದು ಇದು ಮೇಲಿಂದು ಅದು ಫಸ್ಟ್ ಬಿಟ್ಬಿಡ್ರಿ. ನಿಮಗೆ ನನಗೆ ಯಾವ ಸುಲಭ ತಾವೇ ಕಂಡ್ಕೋಬೇಕು. ಹಾಗೆ ಇಲ್ಲ ಯಾರಿಗೆ ಜಪ ಮಾಡೋದಕ್ಕೆ ಮೂರತ್ವ ಏಕಾಗ್ರತೆಯಿಂದ ಮಾಡೋದಕ್ಕೆ ಇದು ಇವರಿಗೆ ಯಾರಿಗೆ ಕನಂಗಾಳ ರಾಮದಾಸರು ಅವ್ರು ಎಲ್ಲರೂ ಎಲ್ಲೂ ಹೋದ್ರು ಅವ್ರು ಕೇಳ್ತಾ ಇದ್ದಿದ್ದು, ನಾವು ಮಾಡ್ತೀವಿ ನಾವು ಮನಸ್ಸು ನಿಲ್ಲಲ್ಲ, ನಿಮ್ಗೆ ಹೇಗೆ ನಿಲ್ಲುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಎಲ್ರಿಗೂ ನಿಲ್ಲಲ್ಲ, ಅದು ಕಷ್ಟನೇ. ಅವ್ರು ಅದೊಂದೇ ಮಾಡಿದ್ರು 2 ವರ್ಷ. ನಾನು ಹಂಗೆ ಅನ್ಕೊಂಡು ನಾನು ಮಾಡೋಣ ಅಂತ ಶುರು ಮಾಡಿದೆ, ಆಗಲಿ. ಸೊ ಅದಕ್ಕೆ ನಮಗೆ ಯಾವ್ದು ಸುಲಭ ಇದು ನೀವು ನೋಡ್ಕೊಳ್ರಿ. ಇಲ್ಲ ಕೆಲವು ಪುರಾಣಗಳು ಓದೋದ್ರಲ್ಲೇ ನಿಮ್ಗೆ ಆಸಕ್ತಿ ಇದೆಯಾ, ಅದೇ ಮಾಡಿರಿ. ಬಟ್ ಏನು ಮಾಡಿದ್ರು ಈ ಒಂದು ಬೇಸ್ಮೆಂಟು ಕರ್ಮಯೋಗ ರೂಪದಲ್ಲಿ ಮಾಡ್ತಾ ಇರ್ಬೇಕು. ನಾನು ಮಾಡ್ತಾ ಇದ್ದೀನಿ, ಅಹಂಕಾರ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು, ಬ್ಯಾಲೆನ್ಸ್ಡ್ ಮೈಂಡ್, ಈ ಸಮತ್ವ ಬುದ್ಧಿಯಿಂದ ಇದು ಭಗವಂತನಿಗೆ ಅರ್ಪಿಸ್ತಾ ಇದ್ದೀನಿ ಮಾಡಿ ಕರ್ಮಯೋಗ. ನಿಮ್ಮ ಅಂತಃಕರಣ ಶುದ್ಧಿ ಆಯಿತು ಅಂತಂದರೆ ಪೂರ್ತಿ ಆಗಿದ ತಕ್ಷಣ ಬೇಡ ಅಂದರೂ ಮೋಕ್ಷ ಬಂದು ನಮ್ಮ ಕಾಲಕ್ಕೆ ಬೀಳುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ. ಹೀಗಿರುತ್ತೆ. ಇಲ್ಲ ಅದು ಮಾಡೋಕ್ಕಾಗಲಿಲ್ವಾ, ಕೆಲಸ ಮಾಡೋಕ್ಕಾಗುತ್ತಾ, ಮಾಡಿರಿ ಕರ್ಮಯೋಗ ರೂಪದಲ್ಲಿ ಮಾಡಿರಿ. ಹೀಗೆ ನಾವು ಕಂಡ್ಕೋಬೇಕು ನನಗೆ ಯಾವ ಸುಲಭ ಅಂತ. ನೀವು ಸತತವಾಗಿ ಸಾಧನೆಗಳು ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಸುಲಭ ಅಂತ. ಈಗ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಜಪ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ಈಗ ಅವ್ರಿಗೆ ಯಾವುದು ಚೂಸ್ ಮಾಡಿಕೊಂಡ್ರು, ಅವರು ಇದನ್ನೇ ಪುಸ್ತಕ ಓದೋದು, ಬರೆಯೋದು, ಪ್ರವಚನ ಮಾಡೋದು, ಅದ್ರ ಜೊತೆಗೆ ಬೇರೆ ಸಾಧನೆನೂ ಮಾಡ್ತಾ ಇದ್ರು. ಅದು ಬೇರೆ ಎಲ್ಲ ಸೇರಿಸ್ಕೊಂಡು ಮಾಡ್ಬೇಕಷ್ಟೇ. ಹಾಗೆ ಸಹಕಾರಿ ಸಾಧನೆಗಳನ್ನ, ಪರಂಪರಾ ಸಾಧನವನ್ನ, ಮತ್ತೆ ನಿತ್ಯಾನಿತ್ಯ ವಸ್ತುಗಳನ್ನ ದಿನಾ ಮೆಲ್ಕು ಹಾಕ್ತಾ ಇರಬೇಕು. ಆ ನಾಯಿ ನೋಡಿದ ತಕ್ಷಣ ಗೊತ್ತಾಗ್ಬೇಕು, ಛೇಪ ಎಷ್ಟು ಅನಿತ್ಯ ಇದು, ನಿತ್ಯ ಯಾವುದು, ಅಯ್ಯಪ್ಪ ನಾನು ಆ ಕಡೆ ನೋಡಬೇಕು ಅಂತ. ಪ್ರತಿ ಮೂಮೆಂಟ್ನಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ, ಮತ್ತು ಎಲ್ಲತ್ರಲ್ಲೂ ವೈರಾಗ್ಯ, ಹೀಗೆ ಮತ್ತೆ ಶಮತಮ. ತುಂಬ ಕಷ್ಟ ಇದು. ಮತ್ತೆ ದೇವರೇ ಬೇಕು ಅನ್ನೋ ಒಂದು ಕಾತುರತೆ, ಜಿಜ್ಞಾಸೆ ಅಲ್ಲವೋ. ಮತ್ತು ಅಭ್ಯಾಸ ಯೋಗಯುಕ್ತವಾದ ಚಿತ್ತವನ್ನು ಸಮರ್ಪಿಸೋದಕ್ಕೆ ವಿಷಯನಾಗಿರುವ ನನ್ನೊಬ್ಬನಲ್ಲಿಯೇ ಒಂದೇ ಬಗೆಯ ಪ್ರತ್ಯಯವನ್ನ ಆವೃತ್ತಿ ಮಾಡ್ತಾ ಇರಬೇಕು. ಪ್ರತ್ಯಯ ಈಗ ನಮಗೆಲ್ಲ ಅರ್ಥ ಆಗ್ಬೇಕು. ಪ್ರತ್ಯಯ ಅಂದ್ರೆ ಸಾಕು, ಅದೇ ಪ್ರತ್ಯಯ ಹೇಳ್ತಾ ಇರುತ್ತೆ, ಅಲ್ಲಿ ಮುಳುಗ್ತಾ ಇರುತ್ತೆ, ಅದೇ ಪ್ರತ್ಯಯ. ಮತ್ ರಾಮ್ 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 ಅಂತ ಇರುತ್ತೆ. ಇಲ್ಲ ನೀವು ಪುಸ್ತಕ ಓದಬೇಕಾದ್ರೆ ಇಲ್ಲ ಅಷ್ಟೇ ಪ್ರತ್ಯಯಗಳೇ. ಅಲ್ಲಿ ನಾವು ಓದ್ತಾ ಇದ್ದಾಗ ನೆನ್ನೆ ಬೆಳಗ್ಗೆ ಮಾಡಿದ್ದು ನೋಡ್ರಿ ಹೇಗಿದೆ, ಆ ಥರ ಎಲ್ಲ ಇಂದ್ರಿಯಗಳ ಕೈಗೆ ಸಾಧ್ಯ ಇಲ್ಲ. ಪ್ರತ್ಯಕ್ಷ ಪ್ರಮಾಣಕ್ಕೆ ಯೋಗ್ಯತೆ ಇಲ್ಲ, ಇನ್ನು ಅನುಮಾನ ಪ್ರಮಾಣಕ್ಕೆ ಇಲ್ಲ, ಶಾಸ್ತ್ರ ಪ್ರಮಾಣದಲ್ಲೂ ಕೆಲವು ಡಿಫೆಕ್ಟ್ ಇದೆ, ಮತ್ತು ನೇರಾದ ಅನುಭವ, ನೇರಾದ ಪ್ರಮಾಣ ಅದು ಅಂತ. ಹೀಗೆ ನಾವು ನೋಡ್ಕೊತ ಹೋಗ್ತಾ ಇದ್ದಾಗ ಬೇರೆ ಬೇರೆ ಪ್ರತ್ಯಯಗಳನ್ನ ನಡುವೆ ಬಾರದೇ ಇರೋಂಗೆ ನೋಡ್ಕೋಬೇಕು. ತುಂಬ ಕಷ್ಟ ಅಲ್ವಾ? ಅಲ್ಲ ಮಧ್ಯದಲ್ಲಿ ಏನು ಬೇರೆ ಪ್ರತ್ಯಯ ಬರಬಾರ್ದು ಅಂದ್ರೆ ಮೊದಲು ಬರುತ್ತೆ, ಬೇಡ ಅಂದ್ರೂ ಬರುತ್ತೆ. ಯಾಕೆ? ನನ್ನ ಮನಸ್ಸು ಹೊರಗಡೆ ಹೋಗಿ ರೂಢಿ. ನಾನು ರಾಮ ಅಂತ ಇರ್ತೇನೆ, ಅರೆ ರಾಮಪ್ಪನಿಗೆ ಸಾಲ ಕೊಟ್ಟಿದ್ನಲ್ಲ, ಅವನು ಇನ್ನೂ ತಂದು ಕೊಟ್ಟಿಲ್ವಲ್ಲ. ರಾಮನೇ ಮತ್ತೆ ಈ ರಾಮಪ್ಪನಿಗೆ ಹೋಗುತ್ತೆ, ಆ ಸಾಲ ಕೊಟ್ಟಿರೋನ ಹತ್ರಕ್ಕೆ ಹೋಗುತ್ತೆ. ಹೆಂಗಿರುತ್ತೆ ನೋಡ್ರಿ. ಅರ್ಜುನನ ಕಷ್ಟ ಅಂತಾನೆ. ಯಾರು ಅರ್ಜುನ? ಶಿವನ್ ಪ್ರತ್ಯಕ್ಷ ಆದವನು, ಇಂದ್ರನ ವರದಿಂದ ಹುಟ್ಟಿದವನು, ಇಂದ್ರಲೋಕಕ್ಕೆ ಹೋಗಿ ಡ್ಯಾನ್ಸ್ ಹೇಳ್ಕೊಟ್ಟವನು. ಅವನಿಗೇ ಕಷ್ಟ. ಹೇಗೆ ಕೃಷ್ಣ ನೀನು ಬೇಕಾದ್ರೆ ಹೇಳ, ಗಾಳಿನ ಕಟ್ಟಾಕ್ಬಿಡ್ತೀನಿ, ಈ ಮನಸ್ಸನ್ನು ನಿಲ್ಸೋಕ್ಕಾಗಲ್ಲ. ಕರೆಕ್ಟ್ ಅರ್ಜುನ, ನೀನು ಹೇಳೋದು ಅಸಂಶಯ, ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಸಂಶಯ ಇಲ್ಲ. ಬಟ್ ಪ್ರಯತ್ನ ಇದು ಅಭ್ಯಾಸ ಯೋಗೇನ. ಅದು ನಿತ್ಯಾನಿತ್ಯ ವಸ್ತುಗಳ ವಿವೇಕ ವೈರಾಗ್ಯ ಅಭ್ಯಾಸ ಎಲ್ಲ ಕಡೆ ಬೇಕಾಗುತ್ತೆ ಈ ಅಭ್ಯಾಸ. ಅದ ಅಂತ ಅಲ್ಲಿ ಭಗವಂತ ಹೇಳಿರ್ತಾನಲ್ಲ, ಇದನ್ನ ಅಭ್ಯಾಸವು ಅಂತಾರೆ.
ಇಲ್ಲಿ ಅದನ್ನೇ ಸ್ವಾಮಿಗಳು ಟಿಪ್ ನೋಟ್ನಲ್ಲಿ ಬರೆದ್ಬಿಡ್ತಾರೆ. ನಿಧಿಧ್ಯಾಸನ ಮಾಡೋದಕ್ಕೂ ಇದೇ ಬೇಕು, ನೀವು ಪುಸ್ತಕ ಓದೋಕ್ಕೂ ಬೇಕು, ನೀವು ನ್ಯಾಯದಿಂದ ಧರ್ಮದಿಂದ ನಡ್ಕೋ ಅಭ್ಯಾಸ ಬೇಕು, ಪ್ರತಿಯೊಂದಕ್ಕೂ ಅಭ್ಯಾಸ ಬೇಕು. ನಾ ಹೇಳಿದ್ನಲ್ಲ, ಫಸ್ಟ್ ಎತ್ಕೊಂತಾನೆ ಆಟ ಆಡೋದಕ್ಕೂ ಬೇಕು, ಸ್ವಿಮ್ಮಿಂಗ್ ಮಾಡೋದಕ್ಕೆ ಕಲ್ತ್ಕೊಳ್ಳೋದಕ್ಕೂ ಬೇಕು, ಎಲ್ಲದಕ್ಕೂ ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಇವೆಲ್ಲ ಆಗಿದೆ ಹಿಂದೆ. ಆದ್ದರಿಂದ ಯುಕ್ತವಾಗಿರುವುದಂದರೆ ಯೋಗಿಯ ಚಿತ್ತವು ಕೆಲಸ ಮಾಡುತ್ತಿರುವುದು. ಅಂತಹ ಚಿತ್ತದಿಂದ ಅನನ್ಯಗಾಮಿಯಾದ ಮತ್ತೊಂದು ಕಡೆಗೆ ಮತ್ತೊಂದು ವಿಷಯದಲ್ಲಿ ಹರಿಯುವ ಸ್ವಭಾವವಿಲ್ಲದ, ಇದನ್ನ ಒಂದೇ ಏಕಾಗ್ರತೆಯಿಂದ ಅದಕ್ಕೆ ಶಿವನ ಲಿಂಗದ ಮೇಲೆ ತೈಲ ಇದು ದಾರಪಾತ್ರೆಯಲ್ಲಿ ನೀರು ಹೋಗುತ್ತೆ ನೋಡ್ರಿ, ಕಡು ಹೊಡಿಯುತ್ತ, ಅದು ಹಿಂಗೆ ಕಟ್ಟಾಗೋದಿಲ್ಲ, ಒಂದೇ ಫ್ಲೋ. ಹಂಗೆ ನನ್ನ ಮನಸ್ಸಿನಲ್ಲಿ ರಾಮ್ 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 ಅಂತ ಬರ್ತಾ ಇರ್ಬೇಕು. ಶಾಸ್ತ್ರದ ಮತ್ತು ಆಚಾರ್ಯರ ಉಪದೇಶಕ್ಕೆ ಅನುಸಾರವಾಗಿ ಇದನ್ನು ಯಾರು ತಿಳಿಸ್ಕೊಡ್ಬೇಕು? ಶಾಸ್ತ್ರವೇ ಗುರುಮುಖೇನೋ ಬರ್ಬೇಕು. ನಾವೇ ಓದ್ಕೊಂಡ್ಬಿಟ್ರೆ ಅರ್ಥ ಆಗ್ಬಿಡುತ್ತೇನೋ. ಆದ್ದರಿಂದ ಇದು ದಿವ್ಯನಾದ, ಇಲ್ಲಿ ದಿವ್ಯ, ಶೈನ್, ಆದಿದೈವ ಎಲ್ಲ ಒಂದೇ. ನಾವು ಆ ಸೂರ್ಯಲೋಕಕ್ಕೆ ಹೋಗ್ತೀವಿ, ಉತ್ತರಾಯಣ, ಸೂರ್ಯಲೋಕ ಮತ್ತೆ ಇವೆಲ್ಲ ಒಂದೇ. ಬೆಳಕಿನ ಮಾರ್ಗ, ಇವು ಉಪಾಸನೆಗೆ ಹೇಳ್ತಾ ಇರೋದಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಂತಹ ಪುರುಷನನ್ನ ಹೊಂದುವನು? 9ನೇ ಮಂತ್ರ. ಕವಿಂ ಪುರಾಣ ಮನು ಶಾಸಿತ ಮನೋರಣೀಯಾಂ ಸಮ್ಮನುಸ್ಮರೇಧ್ಯಾಹ ಸರ್ವಸ್ಯ ದಾತರಮಚಿಂತರೂಪ ಮಾದಿತ್ಯವರ್ಣಂ ತಮಸಃ ಪರಸ್ತಾತ್. ಇಲ್ಲಿ ಹಿಂದೆ ಎಲ್ಲ ಹೇಳಿದ್ದೆ, ಅದರಲ್ಲಿ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಕವಿ ಏನು ಮಾಡ್ತಾನ? ಅವನು ಗೊತ್ತಿಲ್ಲದೆ ಇರೋದೆಲ್ಲ ಚಿಂತನೆ ಮಾಡ್ಕೊತಾನ. ಹಾಗೆ ಮಹಾಕವಿ ಕಾಳಿದಾಸ ನೆನೆಸ್ಕೊಟ್ರೆ ಹಾಗೆ ಕವಿ ಅಂದರೆ ತುಂಬ ಎಲ್ಲೋ ಇರೋದನ್ನ ಅವನು ಭಾವನೆ ಮಾಡ್ಕೊಂಡು ಹಂಗೆ ನೆನೆಸ್ಕೊಂಡು ಅದನ್ನು ಇಲ್ಲಿ ಬರೀತಾರ. ಹಂಗೆ ನಾವು ಕವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಕವಿ ಪುರಾಣ, ಈಗ ಕವಿಯು ಪುರಾಣನು ಅಂತ. ಪುರಾಣ ಅಂತಂದ್ರೆ ಏನು? ಅತ್ಯಂತ ಹಿಂದಿನವನು. ಯಾರು? ಆತ್ಮನೇ. ಯಾರು ಪುರಾಣ? ಅತ್ಯಂತ ಹಿಂದಿನವನು ಯಾರು? ಆತ್ಮನೇ. ಅವನಿಗೆ ಹಿಂದಿಂದು ಈಗಿಂದು ಮುಂದಿಂದೆಲ್ಲ ಗೊತ್ತಿರುತ್ತೆ ಆ ದೃಷ್ಟಿಯಿಂದ. ಹಾಗೆ ಕವಿಯಾದವನು ಕೂಡ ಅವನು ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಅವನು ಭಾವನೆ ಮಾಡಿಕೊಂಡು ಪುಸ್ತಕದಲ್ಲಿ ಇಳಿಸ್ತಾನೆ. ಹಾಗೆ ಅನುಶಾಸಿತನು, ಇದಕ್ಕೆ ರಾಜ ಶಾಸನೆ ಮಾಡುವಂಥವನು. ಅಣುವಿಗಿಂತ ಅಣು ತುಂಬಾ ಸೂಕ್ಷ್ಮವಾಗಿರ್ತಾನೆ. ಆದ್ದರಿಂದ ಅಚಿಂತ್ಯ ರೂಪನ, ಅವನು ಚಿಂತನೆ ಮಾಡಕ್ ಬರುತ್ತೇನೋ, ಮಾಡಕ್ ಬರುತ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಇನ್ನ ಆದಿತ್ಯ ವರ್ಣನು ಅಂದ್ರೆ ಶೈನ್, ಸೂರ್ಯ. ತಮಸ್ಸಿನ ಆಚೆರವನು, ತಮಸ್ಸು, ಕತ್ಲೆ ಅಥವಾ ಗುಣಗಳನ್ನ ಮೀರಿರೋನು, ಗುಣಾತೀತನು ಅಂತ ಯಾರು ಅದನ್ನು ಸ್ಮರಣೆ ಮಾಡ್ತಾ ಇರ್ತಾರೋ ಅವನು ಆ ಪುರುಷನನ್ನೇ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 9ನೇ ಮಂತ್ರ. ನೆಕ್ಸ್ಟ್ ಟೈಮ್ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀ.